ATM ತಂಡ ನಡೆಸಿಕೊಡ್ತಾ ಇರುವಂತಹ SPB at 80 ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ ಸುಸ್ವಾಗತ. ರತ್ನಗರ್ಭ ಗಣಪತಿಂ ಸಮಾಶ್ರಯಾಮಿ ಸತತಂ. ಗಾನದ ಹಬ್ಬವಿದು ಮುಂಜಾನೆಯಿಂದ ಸಂಜೆಯವರೆಗೆ 80 ಗೀತೆಗಳ ಸರಮಾಲೆ. ಈ ಟೈಟ್ಲ್ ಸಾಂಗ್ ಏನು ನೋಡಿದ್ರಿ, ಈ ಗೀತೆನ ನನಗೆ ಮಾಡಿಕೊಟ್ಟವರು ನಾಗೇಶ್ ಸರ್ ಅವ್ರು. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಬೇಕು ಸರ್. ಪ್ರೊಫೆಷ್ನಲಾಗಿ ಸಿಂಗಿಂಗ್ ಅಂತ ನಾನು ಎಂಟ್ರಾಗಿದ್ದು, ಫಸ್ಟು ಹಾಡಿದ್ದು ಶ್ವೇತನ್ ಜೊತೆನೆ ನಾನು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಆ್ಯಕ್ಚುಲಿ ಅವತ್ತು ನನಗೆ ಪ್ರೇಯರ್ ಆಡಬೇಕಂದ್ರೆ ಏನು ಶ್ರುತಿನೂ ಇಲ್ಲ, ತಾಳನೂ ಇಲ್ಲ, ಹೆಂಗೆ ಆಡೋದು ಅನ್ನೋ ಥರ. ಬಟ್ ಇವರು ಇಷ್ಟು ಅಕಂಪನಿ ಮಾಡಿದ ತಕ್ಷಣ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ, ದಿಸ್ ಇಸ್ ಮೋರ್ ದೆನ್ ಅನಫ್ ಅನ್ನೋ ಥರ ಆಯಿತು. SPB ಅವರ 80ನೇ ವರ್ಷದ ಹುಟ್ಟುಹಬ್ಬಕ್ಕೆ 80 ಗೀತೆಗಳ ಸಮರ್ಪಣೆ ಮಾಡಿದ್ದೀವಿ. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಮತ್ತು ಈ ಕಾರ್ಯಕ್ರಮವನ್ನು ನೇರವಾಗಿ ಪ್ರಾಯೋಜನೆ ಮಾಡಿದಂತಹ ಎಲ್ಲರಿಗೂ ಕಲಾಭೂಮಿ ಮತ್ತು ATM ತಂಡದ ಪರವಾಗಿ ನಮ್ಮ ವಂದನೆಗಳು. ಇಂಥ ಒಂದು ಕಾರ್ಯಕ್ರಮ ನನಗೆ ಮಾಡೋಕ್ಕೆ ನನಗೆ ಮೇಯ್ನ್ ಬೆನ್ನೆಲುಬಾಗಿ ನಿಂತಂಥ ಒಂದು ನವೋದಯ ನಾಗರಾಜ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಪ್ರಸನ್ನ ಉಡುಪ ಅವರು. ಹಾಗೆ ನಾವು ಈ ವಾಯ್ಸ್ ಓವರ್ ಮಾಡಿ ಹಿಂಗಡೆ ಬ್ಯಾಕೆಟ್ ಡ್ರಾಪಲ್ಲಿ ನಾವು ಅದನ್ನು ಹಾಕಬೇಕು ಅಂದಾಗ ಕೂಡ ನಮಗೆ ಮೇಯ್ನ್ ನೆನಪಾಗಿದ್ದು ಗಿರೀಶ್ ಸರ್ ಅವರು ನನ್ನ ಬ್ರದರ್ ಥರ. ಸೊ ಗಿರೀಶ್ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಿದ್ದ ಇದ್ದೀವಿ. ನನಗೆ ಫಸ್ಟು ತುಂಬ ಇಂಪ್ರೆಸ್ ಆಗಿದ್ದು ಈ ಟೀಮಲ್ಲಿ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಪರ್ಫೆಕ್ಟ್ ಫ್ರೇಮ್ವರ್ಕ್ ಆ್ಯಂಡ್ ಗುಡ್ ಥಾಟ್ ಪ್ರಾಸೆಸ್. ಹ್ಯಾಟ್ಸ್ ಆಫ್ ಟು ಯುವರ್ ಟೀಮ್. ಐ ವಾಸ್ ವೆರಿ ಇಂಪ್ರೆಸ್ಡ್. ನಮ್ಗಳಿಗೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ, 80 ಹಾಡುಗಳು ಅವರಿಗಾಗಿ ಅವರು ಡೆಡಿಕೇಟ್ ಮಾಡಿರೋದಕ್ಕೆ ನಿಮಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಹೋಗಿದ್ದೀವಿ, ಹಾಡಿದ್ದೀವಿ. ದಿಸ್ ಈಸ್ ದ ತುಂಬ ಶಿಸ್ತುಬದ್ಧವಾದಂಥ ಒಂದು ಕಾರ್ಯಕ್ರಮ. ತುಂಬ ಇಷ್ಟ ಆಯಿತು ಸರ್. ತುಂಬ ಡಿಸಿಪ್ಲಿನ್ಡ್ ಆಗಿದೆ ನಿಜವಾಗ್ಲೂ. ನಿಮ್ಮ ಒಂದು ATM ಇಂದ ನಮ್ಮ ಕ್ಯಾರೋಕೆ ಕ್ಲಬ್ ಹೆಂಗೆ ನಡೆಸಬೇಕು ಅನ್ನೋದು ಭಾಳಷ್ಟು ಕಲ್ತಿದ್ವಿ ಸರ್ ನಾವು ನಿಜವಾಗ್ಲೂ. ತುಂಬ ದೊಡ್ಡ ಮಾತು. ಆಮೇಲೆ ನಮ್ಮಲ್ಲಿ ಹೆಂಗೆ ಅಂದರೆ ಕ್ಯಾರೋಕೆ ಕ್ಲಬ್ಸ್ನಲ್ಲಿ ನಾವು ಹೋದರೆ ಸರ್ ನನಗೆ ಬೇಕು ಕೊಡಿ ಅಂತ ಇವರು ಎಷ್ಟು ಮೆಟಿಕ್ಯುಲಸ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ A to Z ಆರ್ಡ್ರ್ನಲ್ಲಿ ಹಾಕ್ಬಿಟ್ಟವ್ರೆ. ಕಲೆ ಎಲ್ಲರನ್ನೂ ಕರೆಯುತ್ತೆ, ಆದರೆ ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ ಅಂತ. ಅದರಲ್ಲಿ ನಮ್ಮ ಅರವಿಂದ್ ಸರ್ ಸಹ ಒಬ್ಬರು ಅನ್ನೋದು ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಒಂದು ಭಕ್ತಿಗೀತೆ ಇತ್ತು, ಆ ಭಕ್ತಿ ಇವರು ಫಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ರಾತ್ರಿ 2 ಗಂಟೆಗೆ ಮೆಸೇಜ್ ಹಾಕಿದ್ದಾರೆ, ನಿಮ್ಮ ಹಾಡು ಮೊದಲನೇದಿದೆ, ನೀವು 8:50ಕ್ಕೆ ಬರಬೇಕು ಅಂತ. ಅಷ್ಟು ಪರ್ಫೆಕ್ಟಾಗಿ ಅವ್ರು ಪ್ಲ್ಯಾನಿಂಗ್ ಮಾಡಿ ಎಲ್ಲಾದ್ರೂ ಇಷ್ಟು ಪಂಕ್ಚುಯಾಲಿಟಿ, ಇಷ್ಟು ಡಿಸಿಪ್ಲಿನ್ ಇರೋವಂಥದ್ದು ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಒನ್ ಆ್ಯಂಡ್ ದಿ ಓನ್ಲಿ ಒನ್ ಕಲಾಭೂಮಿ ಆ್ಯಂಡ್ ATM. ಗಿರೀಶ್ ಅವರು ಎಕ್ಸಲೆಂಟ್ ವಾಯ್ಸ್, ಎಕ್ಸಲೆಂಟ್ ಲ್ಯಾಂಗ್ವೇಜು, ತುಂಬ ಕಮೆಂಡು. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ರಿಯಲಿ ಸೂಪರ್. ಇದು ಅನೌನ್ಸ್ ಮಾಡೋದಾಗಲಿ, ಆ ಮಗು ನೋಡಿದ್ರಿ ಎಲ್ಲರ ಕಣ್ಣಲ್ಲೂ ನೀರು ಬಂತು. ಫಸ್ಟ್ ಅದಕ್ಕೆ ಇವರಿಗೆ ತುಂಬ ಶ್ಲಾಘನೀಯವಾದ ಕೆಲಸ. ಯಾರಿಗೂ ಆ ಧೈರ್ಯ ಬರೋದಿಲ್ಲ. ಅದು ವೇದಿಕೆ ಅಂದಮೇಲೆ ಎಲ್ಲರಿಗೂ ಅವಕಾಶ ಅಂತ ಪ್ರೂವ್ ಮಾಡಿದ್ರು. ನನಗೇನು ಇಂಪ್ರೆಸ್ ಆಯಿತು ಅಂದರೆ, ಬೆಳಿಗ್ಗೆ 9 ಗಂಟೆಗೆ ಬರೋಕ್ಕೆ ಹೇಳಿದ್ರು, 8:45 ಅಷ್ಟೊತ್ತಿಗೆ ಬಂದ್ವಿ. ಅವಾಗಿಂದ ಇವಾಗವರೆಗೂ ನಾನ್ ಸ್ಟಾಪ್ ಹ್ಯಾಟ್ಸ್ ಆಫ್. SPBಗೆ ಎಷ್ಟು ಡಿಸಿಪ್ಲಿನ್ ಇದೆಯೋ ನಿಮಗೂ ಅಷ್ಟೇ ಡಿಸಿಪ್ಲಿನ್ ಇದೆ. ಯು ಆರ್ ಮಾಡರ್ನ್ SPB. ಕರೋಕೆ ಎನ್ನುವ ಪರಿಕಲ್ಪನೆ ಇಲ್ಲದಿರೋ ಕಾಲದಲ್ಲಿ ಸಿ ಬೆಂಗಳೂರು ಮಾಧ್ಯಮದ ಮೂಲಕ ಜನಪ್ರಿಯತೆಯನ್ನು ಆ ಕಾಲಕ್ಕೆ ಮಾಡಿದ್ರು. ಆ ನಂತರದ ದಿನಗಳಲ್ಲಿ ತಾಂತ್ರಿಕವಾಗಿ ಅರವಿಂದ್ ಅವರು ಮಾಡಿರೋದು ಯಾರಿಗೂ ಸಾಧ್ಯನೇ ಆಗಲ್ಲ. ನಾನು ಕೂಡ ಒಬ್ಬ ಆರ್ಗನೈಸರ್ ಆಗಿ ಹೇಳ್ತೀನಿ, ವಿಷುವಲ್ನ ಅವರೇ ಸ್ವತಃ ವಿಡಿಯೋ ಎಡಿಟಿಂಗ್ನ ಮಾಡಿ ಆ ಲಿಪ್ಸಿಂಕಿಂಗು, ಆ ಟೈಮಿಂಗ್ಸು, ಆ ರೀತಿ ಮಾಡೋದಕ್ಕೆ ಬಹಳ ಕಷ್ಟ ಇದೆ. ಬರೀ ಒಂದು ದಿವಸ ಹೀಗೆ ನಾನೇನು ಅರ್ಥ ಕೂತಿದ್ದಾಗ ಬಂದುಬಿಟ್ಟು ಸುಮ್ಮನೆ ಬಂದು ನನ್ನ ಕೆಳಗೆ ಕೂತ್ಕೊಂಡು ಕಾಲ ಕೆಳಗೆ ಕೂತ್ಕೊಂಡ್ಬಿಟ್ಟು ನಾನು ಹಾಡ್ಬೋದಾ ಅಂತ ಕೇಳಿದೆ. ಏನು ಗೊತ್ತಾ, ಒಂದು ಹಾಡಪ್ಪ, ನಮಗಲ್ಲಿ ಎಲ್ರಿಗೂ ಹಾಡಲಿಕ್ಕೆ ಅವಕಾಶ ಇದೆ, ನೀವು ಹಾಡಿ ಅಂತ ಹೇಳಿದೆ. ಅದು ಅವ್ರು ಯಾವುದೋ ಒಂದು ಕಿಶೋರ್ ಕುಮಾರದ ಹಾಡಾಡಿದ್ರು, ಅದ್ಭುತವಾಗಿತ್ತು.
ಇಷ್ಟೊತ್ತು ತನಕ ನೀವೆಲ್ಲ ತಾಳ್ಮೆಯಿಂದ ಕಾರ್ಯಕ್ರಮ ಕೂತು ನೋಡಿದ್ದೀರಾ, ಆನಂದಿಸಿದ್ದೀರಾ. ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಂಬತ್ತರ ಈ ವೇದಿಕೆಗೆ ಬೆಳಕಾಗಿ ಬನ್ನಿ. ಎಲ್ಲ ಹೇಗಿದ್ದೀರಾ? ಬೆಳಗ್ಗೆ ಎಷ್ಟೊತ್ತಿಗೆ ಶುರುವಾಗಿದ್ದು ಕಾರ್ಯಕ್ರಮ? 8:50. 8:50ಕ್ಕೆ ಶುರುವಾಯಿತು. ಈಗ ಸಮಯ ಎಷ್ಟು? 6:50. ಎಷ್ಟು ಗಂಟೆಗಳ ಕಾರ್ಯಕ್ರಮ? 9 ಗಂಟೆಗಳ ಕಾರ್ಯಕ್ರಮ. ಮಧ್ಯದಲ್ಲಿ ಒಂದು 20 ನಿಮಿಷ, ಅರ್ಧ ಗಂಟೆ ನಾವು ಊಟಕ್ಕೆ ಅಂತ ವಿರಾಮ ತಗೊಂಡಿದ್ವಿ. ಕಾರ್ಯಕ್ರಮ ಹೇಗನ್ನಿಸ್ತು ನೋಡಿ. ಕಲಾಭೂಮಿ ಮತ್ತು ATM ತಂಡ ಮೊದಲನೇ ಬಾರಿಗೆ ಈ ರೀತಿಯಾದಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಹಾಕಿಕೊಂಡು ಸತತವಾಗಿ 80 ಗೀತೆಗಳು, SPB ಅವರ 80ನೇ ವರ್ಷದ ಹುಟ್ಟುಹಬ್ಬಕ್ಕೆ 80 ಗೀತೆಗಳ ಸಮರ್ಪಣೆ ಮಾಡಿದ್ದೀವಿ. ನಮ್ಮ ಎಲ್ಲರ ಕಂಠದಲ್ಲಿ ಅವರು ಬಂದು ನೆಲೆಸಿ ಇವತ್ತು ನಮಗೆಲ್ಲ ಹಾಡೋದಕ್ಕೆ ಅನುವು ಮಾಡಿಕೊಟ್ರು ಅಂತ ನಾನು ಭಾವಿಸಿದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದಂತಹ ಎಲ್ಲ ಪ್ರಾಯೋಜಕರಿಗೂ ಕಲಾಭೂಮಿ ಮತ್ತು ATM ತಂಡದ ಪರವಾಗಿ ಆ ಪ್ರಾಯೋಜಕರನ್ನು ನೋಡಬಹುದು ನೀವು ಇಲ್ಲಿ. ಆ ಎಲ್ಲ ಪ್ರಾಯೋಜಕರಿಗೆ ಜೋರಾದ ಚಪ್ಪಾಳೆಯೊಂದಿಗೆ. ಹಾಗೆ ಕೆಲವರ ಹೆಸರು ಇಲ್ಲಿ ಇಲ್ದಲೇ ಇರಬಹುದು, ಕೆಲವರು ನೇರವಾಗಿ ಕಲಾಭೂಮಿ ಮತ್ತು ATM ತಂಡಕ್ಕೆ ನೀವು ಪ್ರಾಯೋಜನೆ ಮಾಡಿದ್ದೀರಾ, ಮತ್ತು ಕೆಲವರು ಹೆಸರನ್ನು ಹೇಳಬೇಡಿ ಅಂತ ಹೇಳಿದ್ದೀರಾ. ಅದಕ್ಕೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಮತ್ತು ಈ ಕಾರ್ಯಕ್ರಮವನ್ನು ನೇರವಾಗಿ ಪ್ರಾಯೋಜನೆ ಮಾಡಿದಂತಹ ಎಲ್ಲರಿಗೂ ಕಲಾಭೂಮಿ ಮತ್ತು ATM ತಂಡದ ಪರವಾಗಿ ನಮ್ಮ ವಂದನೆಗಳು, ನಮ್ಮ ನಮಸ್ಕಾರಗಳು. ಆಲ್ ಟೈಮ್ ಮ್ಯೂಸಿಕ್ ಅಂದರೆ ನಿಮಗೆ ಯಾವಾಗ ಬೇಕಾದ್ರೂ ಅವರು ಬಂದು ನಿಮಗೆ ಕಾರ್ಯಕ್ರಮ ಮಾಡಿಕೊಡ್ತಾರೆ ಅಂತ. ಅದಕ್ಕೆ ಆಲ್ ಟೈಮ್ ಮ್ಯೂಸಿಕ್. ಎಲ್ಲರಿಗೂ ನಮಸ್ಕಾರ. ಬೆಳಗಿಂದ ಇಷ್ಟೋ ತನಕ ನಮ್ಮ ಜೊತೆಗೆ ಇದ್ದಿದ್ದಕ್ಕೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಸಮಯ ಹೇಗೆ ಹೋಯಿತು ಅಂತ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದಾಗ ಎಲ್ಲರೂ ಕೇಳಿದ್ರು 80 ಸಾಂಗ್ ಹೇಗೆ ಮುಗಿಸೋಕ್ಕೆ ಸಾಧ್ಯ? ನೀವು ಬೆಳಗ್ಗೆ ಒಂದು 9 ಗಂಟೆಗೆ ಸ್ಟಾರ್ಟ್ ಮಾಡಿರೋ, ರಾತ್ರಿ 8:30 ತನಕ ಅಷ್ಟೇ ನನಗೆ ಇಲ್ಲಿ ಟೈಮ್ ಇತ್ತು. ಹೇಗೆ ಮುಗಿಸ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ಊಟಕ್ಕೆ ಬ್ರೇಕ್ ಇಲ್ದಿರೋ ಥರನೂ ಕಾರ್ಯಕ್ರಮ ಪ್ಲ್ಯಾನ್ ಮಾಡಿದ್ದೆ. ಅದಕ್ಕೆ ಏನು ಆ್ಯಂಕರ್ ಏನಾದ್ರು ಬಂದು ಮೇಲ್ಗಡೆ ಹಾಡಿನ ಬಗ್ಗೆ ಮಾತಾಡಬೇಕು ಅಂದರೆ ಹತ್ತೋದು, ಇಳಿಯೋ ಟೈಮು, ಮೈಕ್ ಬ್ಯಾಲೆನ್ಸ್ ಮಾಡೋದು ಎಲ್ಲದನ್ನು ತೆಗೆದುಬಿಟ್ಟು ವಾಯ್ಸ್ ಓವರ್ ಮುಂಚೆ ಗಿರೀಶ್ ಸರ್ ಹತ್ರ ಮಾಡಿಸಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಎಷ್ಟು ಸಾಧ್ಯನೋ ಅಷ್ಟು ಸಮಯನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೆ. ಬಟ್ ನಿಜವಾಗ್ಲೂ ಸಮಯ ಹೇಗೆ ಹೋಯಿತು ಅಂತ ನನಗೆ ಖಂಡಿತ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪನೂ ಸುಸ್ತಿಲ್ದಲೇ ಇಷ್ಟೊತ್ತು ತನಕ ಕೂತ್ಕೊಂಡು ಕಾರ್ಯಕ್ರಮ ಮಾಡಿದ್ದೀವಿ. ಜೊತೆಗೆ ನಾನು ಮುಖ್ಯವಾಗಿ ಹೇಳಬೇಕಾಗಿದ್ದು ಸ್ಪಾನ್ಸರ್ಸ್. ನಮ್ಮ ಕಾರ್ಯಕ್ರಮ ಮಾಡುವಾಗ ಸಾಧಾರಣ ನಮಗೆ 1 ಲಕ್ಷದ ಮೇಲೆ ಖರ್ಚು ಬರ್ತಾಯಿತ್ತು. ನಾವು ಸಿಂಗರ್ಸಿಂದ ತೊಗೊಂಡಿರುವಂಥ ಅಮೌಂಟ್ ತುಂಬ ಕಡಿಮೆ. ಅದು ನಮಗೆ ಯಾವುದಕ್ಕೂ ಸಾಕಾಗಲಿಲ್ಲ. ಬಟ್ ಜಾಸ್ತಿ ಮಾಡಿದರೆ ಸಿಂಗರ್ಸ್ ಬರೋಲ್ಲ ಅನ್ನೋ ದೃಷ್ಟಿಯಿಂದ ನಾವು ಕಡಿಮೆ ಅಮೌಂಟ್ ತೊಗೊಂಡ್ವಿ. ಸ್ಪಾನ್ಸರ್ಸ್ ಬೇಕು ಅಂದಾಗ ನಮಗೆ ಯಾವಾಗಲೂ ನನ್ನ ಜೊತೆಗಿರೋವಂಥ ಸಾಕಷ್ಟು ಜನ ನನಗೆ ಇಲ್ಲಿ ಸ್ಪಾನ್ಸರ್ಸ್ ಕೊಟ್ಟಿದ್ದಾರೆ. ಕೆಲವರು ಹೆಸರು ಹೇಳ್ಬೇಡಿ ಅಂತ ನನಗೆ ಕಳಿಸಿದ್ದಾರೆ. ಆದರೆ ನಾನು ಯಾವಾಗಲೂ ನನ್ನದೊಂದು ಎಥಿಕ್ಸ್ ಇದೆ. ಯಾರೇ ನನಗೇನೇ ಹಣ ಕೊಟ್ಟರು ಅದನ್ನು ಗ್ರೂಪಲ್ಲಿ ನಾನು ಹಾಕಲೇಬೇಕು. ಅವ್ರ ಹೆಸರು ಬೇಕಾದ್ರೆ ಕಟ್ ಮಾಡಿದ್ದೀನಿ, ಆದರೆ ಅದನ್ನು ತೋರಿಸ್ಬೇಕು. ಯಾಕೆಂದರೆ ಎಷ್ಟು ಹಣ ಬಂದಿದೆ, ಇವರೇನೋ ಹಣ ಮಾಡ್ತಾ ಇದ್ದಾರೆ, ಅದಕ್ಕೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೆ ಇವ್ರಿಗೆ ಆಗ್ತಾಯಿದೆ ಅಂತ ಯಾರಲ್ಲೂ ಆ ಭಾವನೆಗಳು ಬರಬಾರ್ದು. ಹಾಗಾಗಿ ನಾವು ಏನಂದರೆ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚಾಗುತ್ತೆ, ಏನು ಖರ್ಚು ವೆಚ್ಚ ಇರುತ್ತೆ ಅದನ್ನು ಎಲ್ರಿಗೂ ಗೊತ್ತಾಗಲಿ. ಜೊತೆಗೆ ಯಾರು ಕೊಟ್ಟಿದ್ದಾರೆ ಅವ್ರ ಹೆಸರು ಹೇಳ್ಬೇಡಿ ಅಂತ ಹೇಳೋರು ಕೂಡ ಅವ್ರಿಗೆ ಕೃತಜ್ಞತೆ ಹೇಳೋದು ನಮ್ಮ ಕರ್ತವ್ಯ. ಹಾಗಾಗಿ ನಾನು ಅದನ್ನು ಗ್ರೂಪಲ್ಲಿ ಹಾಕ್ತಾ ಇದ್ದೆ. ಹಾಗೆ ಇಂಥ ಒಂದು ಕಾರ್ಯಕ್ರಮ ನನಗೆ ಮಾಡೋಕ್ಕೆ ನನಗೆ ಮೇಯ್ನ್ ಬೆನ್ನೆಲುಬಾಗಿ ನಿಂತಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ. ಅವರಿಬ್ಬರನ್ನ ನಾನು ಇವತ್ತು ವೇದಿಕೆಗೆ ಕರೆಯೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಪ್ಲ್ಯಾನ್ ಮಾಡಿದಾಗ ಒಂದು ನವೋದಯ ನಾಗರಾಜ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಪ್ರಸನ್ನ ಉಡುಪ ಅವರು. ನಾನು 2013 ಕೇಬಲ್ TV ಫಸ್ಟ್ ಟೈಮ್ ಇನ್ ಇಂಡಿಯಾ ನಾನು ಕರೋಕೆ ಶೋ ಸ್ಟಾರ್ಟ್ ಮಾಡಿದ್ದೆ 2013. ಆವಾಗ ನನ್ನ ಶೋನಲ್ಲಿ ಹಾಡಕ್ಕೆ ಬಂದಂಥವ್ರು ಜೊತೆಗೆ ನನ್ನ ಜೊತೆಗೆ ಒಂದು ಸಾಧಾರಣ 7-8 ವರ್ಷ ಇದ್ದರು. ಈಗ ಗಾನಾಲೋಕ ಅಂತ ಅವರು ಒಂದು ನಂತರ ಕಲಾಭೂಮಿ ಥರ ಒಂದು ತಂಡ ಕಟ್ಕೊಂಡು ಅವರು ಅದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ.
ಅವರ ಗ್ರೂಪ್ನಿಂದ ನಮ್ಮಲ್ಲಿ ಇವತ್ತು ಸಾಧಾರಣ ಒಂದು 12-13 ಜನ ಹಾಡಲಿಕ್ಕೆ ಬಂದಿದ್ದರು. ಸೊ ಅವರಿಗೆ ನಾನು ಧನ್ಯವಾದ ಹೇಳಬೇಕು. ಹಾಗೆ ಇವತ್ತು ನನ್ನ ಟೆಕ್ನಿಕಲ್ ಅಂದರೆ ನಾವು ಏನಾರು ಹೇಗೆ ಮಾಡಬೇಕು ಅಂದರೆ ಕಾರ್ಯಕ್ರಮದ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ನಾವು 3 ಜನ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಟೆಕ್ನಿಕಲಿ ನನಗೆ ಯಾವಾಗಲೂ ಸಪೋರ್ಟಿಗೆ ಅವರು ಇರ್ತಾರೆ. ಸೊ ಪ್ರಸನ್ನ ಸರ್ ಅವರಿಗೆ ಮತ್ತೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ನವೋದಯ ನಾಗರಾಜ್ ಸರ್ ಅವರಿಗೆ ನಮಗೆ ಬ್ಯಾಕ್ ಎಂಡಲ್ಲಿ ಸ್ಪಾನ್ಸರ್ಸ್ ಇದು ಮಾಡೋದಾಗಲಿ ಅಥವಾ ನಮಗೆ ಏನಾದ್ರು ಬೇಕು ಅಂದಾಗ ಅಡ್ವೈಸ್ ಕೊಡೋದು, ಯಾಕಂದರೆ ಅವ್ರ ಹತ್ರ ಎನ್ಸೈಕ್ಲೋಪೀಡಿಯಾ, ಅವರು ನಡೆದಾಡೋ ಎನ್ಸೈಕ್ಲೋಪೀಡಿಯಾ, ಏನಾರು ಡೀಟೇಲ್ಸ್ ಬೇಕಂದ್ರೆ ಟಕ ಹಾಗೆ ಕಳಿಸ್ಬಿಡೋರು. ಸೊ ಹಾಗಾಗಿ ಅವರು ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ನಾವು ಈ ವಾಯ್ಸ್ ಓವರ್ ಮಾಡಿ ಹಿಂಗಡೆ ಬ್ಯಾಕ್ ಎಂಡ್ ಡ್ರಾಪಲ್ಲಿ ನಾವು ಅದನ್ನು ಹಾಕಬೇಕು ಅಂದಾಗ ಕೂಡ ನಮಗೆ ಮೇಯ್ನ್ ನೆನಪಾಗಿದ್ದು ಗಿರೀಶ್ ಸರ್ ಅವರು ನನ್ನ ಬ್ರದರ್ ಥರ. ಸೊ ಅವರಿಗೆ ನನಗೆ ಬಂದು ನಮ್ಮ ವಾಯ್ಸ್ ಓವರ್ಗೆ ತುಂಬ ಹೆಲ್ಪ್ ಮಾಡಿ ನನ್ನ ಸ್ಟುಡಿಯೋದಲ್ಲಿ ಎಲ್ಲ ಸಾಂಗ್ಸಿಂದ ಕೂತ್ಕೊಂಡು 80 ಸಾಂಗ್ಸ್ದು ನಾನ್ ಸ್ಟಾಪ್ 1 hour 20 minutes ಅವ್ರು ನನ್ನ ಸ್ಟುಡಿಯೋದಲ್ಲಿ ಬರೀ ವಾಯ್ಸ್ ಓವರ್ ರೆಕಾರ್ಡಿಂಗ್ ಮಾಡಿದ್ದಾರೆ. ಏನಿಗೆ ನೀವು ಹಿಂಗಡೆ ಕೇಳಿದರೆ ಅದು 80 ಸಾಂಗ್ದು 1 hour 20 minutes ವಾಯ್ಸ್ ಓವರ್ ಮಾಡಿದ್ದಾರೆ. ಸೊ ಗಿರೀಶ್ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಪ್ರಸನ್ನ ಉಡುಪ ಸರ್ಗೆ, ಹಾಗೆ ನವೋದಯ ನಾಗ್ ಸರ್, ಹಾಗೆ ಇವರು 3 ಜನ ಅಂತಲ್ಲ, ಹೀಗೆ ನಮಗೆ ಸಹಕರಿಸಿದಂಥ ಸಾಕಷ್ಟು ಜನ ಇದ್ದಾರೆ. ಎಲ್ರಿಗೂ ನಾನು ಮತ್ತೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನನಗೇನಾರ ಕೆಲವು ಸತಿ ಏನಾಗುತ್ತೆ ಅಂದರೆ ವಿಷುವಲ್ ಮಾಡುವಾಗ ನನಗೆ ಸಾಂಗ್ ಗೊತ್ತಿಲ್ಲದಿದ್ದರೆ, ನನಗೆ ಸಾಂಗ್ ಗೊತ್ತಿದ್ದರೆ ವಿಷುವಲ್ ಮಾಡೋದು ತುಂಬ ಈಸಿ. ನನಗೆ ಸಾಂಗ್ ಗೊತ್ತಿಲ್ಲದಿರುವಾಗ ನನಗೆ ಆ ಸಾಂಗನ್ನು ಹಾಡೋಕ್ಕೆ ಯಾರು ಬೇಕಾಗತ್ತೆ. ಆ ಹಾಡೋಕ್ಕೆ ಬೇಕಾದಾಗ ನಾನು ಅದನ್ನು ನೋಡ್ಕೊತ ನಾನು ವಿಷುವಲ್ ಮ್ಯಾಚ್ ಮಾಡ್ಕೊತ ಹೋಗೋದು ಕೆಲಸ. ಹಾಗಾಗಿ ನನಗೆ ಇಂಥ ಕೆಲಸದಲ್ಲಿ ಹೆಲ್ಪ್ ಮಾಡೋದಂಥ ಶರಣ್ಯನಿಗೆ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಸೊ ಅವಳು ನನ್ನ ಮನೆ ಹತ್ತಿರ ಇದ್ದಾಳೆ. ನಾನು ಯಾವಾಗಾದ್ರು ಫೋನ್ ಮಾಡಿ ಶರಣ್ಯ ಬೇಗ ಬಾ, ಯಾವುದೋ ಒಂದು ಸಾಂಗ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಅವಳಿಗೆ ಸಾಮಾನ್ಯ ಗೊತ್ತಿರುತ್ತೆ ಆ ಸಾಂಗು. ಇಲ್ಲ ಅದನ್ನು ಕೇಳ್ಕೊಂಬಿಟ್ಟು ಇಮಿಡಿಯೇಟಾಗಿ ಅವಳು ಹೇಳ್ತಾ ಇರ್ತಾಳೆ, ಸ್ಕ್ರೀನಲ್ಲಿ ಹಾಕ್ಕೊಂಡು ಅದನ್ನು ವರ್ಕ್ ಮಾಡಿ ಆ ಥರ ವಿಷುವಲ್ ವರ್ಕ್ ಮಾಡೋಕ್ಕೆ ನಂಗೆ ಅವಳು ಹೆಲ್ಪ್ ಮಾಡಿದ್ದಾಳೆ. ಅವಳಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ನನ್ನೊಂದಿಗೆ ನಾನು ಮ್ಯೂಸಿಕ್ ಟೀಚರ್ ಆಗಿ ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನೊಂದಿಗೆ ನನ್ನ ಕೆಲಸನ ಕಲಿತಾ ನನ್ನ ಜೊತೆಗೆ ಅಸಿಸ್ಟ್ ಮಾಡ್ತಕ್ಕಂಥ ದಿನೇಶ್ ಅವರು ಕೂಡ ಬಂದಿದ್ದಾರೆ. ಅವರು ನಮ್ಮ ಸ್ಕೂಲಲ್ಲಿ ಕನ್ನಡ ಸರ್, ನಾನು ಮ್ಯೂಸಿಕ್ ಹೇಳ್ಕೊಡ್ತೀನಿ, ಅವರು ವೇದಿಕೆ ಮೇಲೆ ಬನ್ನಿ. ಅವರು ನನ್ನ ಜೊತೆ ಇದ್ದಾರೆ, ಅವರು ಕನ್ನಡ ಸರ್ ಸ್ಕೂಲಲ್ಲಿ. ಸೊ ಅವ್ರಿಗೂ ಕೂಡ ನಾನು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕ್ಯಾಮ್ರಾದಲ್ಲಿ ಇವತ್ತು ಫಸ್ಟ್ ನಾವು ಯೋಚನೆ ಮಾಡಿದ್ವಿ, ಒಂದು ಕ್ಯಾಮ್ರಾ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಆಡಿಯನ್ಸ್ನ ಕವರ್ ಮಾಡೋದಕ್ಕೆ ಪ್ಲಸ್ ಆಡಿಯನ್ಸ್ನ ರಿಯಾಕ್ಷನ್ಸು ಅಥವಾ ಒಂದು ಕ್ಯಾಮ್ರಾದಲ್ಲಿ ಏನಾರು ಪ್ರಾಬ್ಲಮ್ ಆಗ್ತಾಯಿದ್ರೆ ಬ್ಯಾಟ್ರಿ ಚೇಂಜ್ ಮಾಡೋ ಟೈಮಲ್ಲಿ ಏನೂ ಕಟ್ಟು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ 2ನೇ ಕ್ಯಾಮ್ರಾ ಕೂಡ ಇವತ್ತು ಹೈರ್ ಮಾಡಿದ್ವಿ. ಸೊ ಆ ಕ್ಯಾಮ್ರಾನ ನಮಗೆ ಒದಗಿಸ್ಕೊಟ್ಟು ನಮ್ಮ ರೆಗ್ಯುಲರ್ ನಮ್ಮ ಕಲಾಭೂಮಿಗೆ ಶೂಟ್ ಮಾಡೋರು ಸುನಿಲ್ ಅಂತ ಇರ್ತಾರೆ, ಅವ್ರು ಇವತ್ತೇನೋ ಇಲ್ಲ ಅಂತ ಹೇಳ್ಬಿಟ್ಟು ಅಂಜಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಅಂಜಿ ಮತ್ತು ಅವರ ಫ್ರೆಂಡ್ ಯಾರು ಬಂದಿದ್ದಾರೆ ಇಬ್ಬರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳು ಸರ್. ಸಾರಿ, ನಿಮಗೆ ನಾನು ಊಟ ತಿಂಡಿಗೂ ಕೂಡ ಟೈಮ್ ಕೊಡಲಿಲ್ದಂಗೆ ಕಂಟಿನ್ಯೂ ಶೂಟ್ ಮಾಡಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಇಷ್ಟೊತ್ತು ತನಕ ನೀವೆಲ್ಲ ತಾಳ್ಮೆಯಿಂದ ಕಾರ್ಯಕ್ರಮ ಕೂತು ನೋಡಿದ್ದೀರಾ, ಆನಂದಿಸಿದ್ದೀರಾ. ಆದರೆ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ನಿಮ್ಮಲ್ಲೆಲ್ಲ ಒಂದು ನನಗೆ ಕೋರಿಕೆ ಇದೆ. ನನಗೊಂದು 6-7 ಜನ ಯಾರಾರ ಬಂದು ನಮ್ಮ ಕಾರ್ಯಕ್ರಮ ಹೇಗಿತ್ತು ಅನ್ನೋದ್ರ ಬಗ್ಗೆ ನನಗೆ ಒಂದೊಂದು ನಿಮಿಷ ಮಾತಾಡಬೇಕು ಅನ್ನೋದೊಂದು ಆಸೆ ಇದೆ. ಬಿಕಾಸ್ ಅದು ಮೈನಸ್ ಇರ್ಬೋದು, ಪ್ಲಸ್ ಇರ್ಬೋದು, ಅದೇನೇ ಇದ್ರೂ ಹೇಳಿದರೆ ನಾವು ಅದನ್ನು ಕರೆಕ್ಷನ್ಸ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹಾಗೆ ನೀವು ಅದ್ರ ಬಗ್ಗೆ ಸಂತೋಷಪಟ್ಟಾಗ ನಮಗಿನ್ನೂ ಈ ಥರದ್ದು ಮಾಡೋದಕ್ಕೆ ಇನ್ನೂ ನಮಗೆ ಚೆನ್ನಾಗಿ ಅನ್ಸುತ್ತೆ, ಇನ್ನೂ ಮಾಡಬಹುದು ಅನ್ನೋದೊಂದು ದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು ಮಾತು ನಿಮ್ಮ ಹತ್ರ ನಾನು ಹೇಳಬೇಕು. ಅರವಿಂದ್ ಸತೀಶ್ ಅವ್ರಿಗೆ SP ಬಾಲಸುಬ್ರಹ್ಮಣ್ಯಂ ಅಂದರೆ ಅದೆಷ್ಟು ಇಷ್ಟ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು. ಅವ್ರ ಹತ್ರ ಕೆಲಸ ಮಾಡಿದ್ದಾರೆ ಅವರು. SP ಬಾಲಸುಬ್ರಹ್ಮಣ್ಯಂ ಅವರಿಗೆ 80 ವರ್ಷ, ಈಗ ಅವ್ರು ಇದ್ದಿದ್ರೆ 80ನೇ ವರ್ಷ, ಸಹಸ್ರ ಚಂದ್ರ ದರ್ಶನ ಅಂತ ಆಗೋದು. ಸೊ ಈ ಹುಣ್ಣಿಮೆಯ ಥರ 80 ಹಾಡುಗಳನ್ನ ಕಲ್ಪನೆ ಮಾಡಿದ್ದೇ ನಮಗೆ ಅರವಿಂದ್ ಸತೀಶ್ ಅವರು. ಇದಕ್ಕೆ ನಾವೆಲ್ಲ ಈ ಒಂದು ಕೆಲಸ ಮಾಡಿದಾರಲ್ಲ, 80 ಹಾಡುಗಳನ್ನ ನಿಮ್ಮ ಮುಂದೆ ತೋರ್ಸೋಕ್ಕೆ ನಾವೆಲ್ಲರಿಗೆ ಎದ್ದು ನಿಂತು ಒಂದು ಸತಿ ಚಪ್ಪಾಳೆ ಹೊಡಿಬೋದು ಅವ್ರಿಗೆ. ಇದಕ್ಕಿಂತ ನಾವು ನಿಮಗೆ ಗೌರವಿಸೋದಕ್ಕೆ ಇದಕ್ಕಿಂತ ಒಳ್ಳೆ ಆಗಲಾರ್ದು ಅಂತ ನಾನು ಭಾವಿಸ್ತೀನಿ ಸರ್. ಆ್ಯಕ್ಚುಲಿ ನನಗೆ ಈ ಕಾನ್ಸೆಪ್ಟು ತಲೆಯಲ್ಲಿ ಬಂದಿರಲಿಲ್ಲ. ನನಗೆ ಜೂನ್ ಮಧ್ಯದಲ್ಲಿ, ಜೂನ್ ಹೆಚ್ಚು ಕಡಿಮೆ ಟೈಮಲ್ಲಿ ನನಗೆ ಅದು ಬಂತು ತಲೆಯಲ್ಲಿ. ಆವಾಗಲೇ ನಾನು ಪ್ಲ್ಯಾನ್ ಮಾಡಿ 80 ಸಾಂಗ್ ಮಾಡೋಷ್ಟು ನನಗೆ ಟೈಮ್ ಸಿಗಲಿಲ್ಲ. ಆ ಮಂತೊಳಗೆ ಅವ್ರ ಬರ್ತಡೇ ಮಂತೊಳಗೆ ಮಾಡಬೇಕು ಅನ್ನೋದಿತ್ತು, ಬಟ್ ಅದು ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಹಾಗಾಗಿ ನಾನು ಜುಲೈ 4 ಕರೆಕ್ಟು 1 ಮಂತ್ ಗ್ಯಾಪಲ್ಲಿ ಅದನ್ನ ಇಟ್ಕೊಂಡು ನಾನೀಗ ಕಾರ್ಯಕ್ರಮನ ಮಾಡಿದೆ. ಈ 80 ಸಾಂಗಿಗೆ ನಾನು ವಿಜುವಲ್ಸ್ ಮಾಡ್ತೀನಿ ಅಂದಾಗ ನನಗೆ ನನ್ನ ಜೊತೆಗೆ ಇರ್ತಕ್ಕಂಥವ್ರು, ನನಗೆ ಗೊತ್ತಿರೋಂಥವ್ರು ಎಲ್ಲರೂ ಕೇಳಿದ್ರು, ಸರ್ 80 ಸಾಂಗಿಗೆ ವಿಜುವಲ್ಸ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ನಿಮ್ಗೆ, ಎಲ್ಲಿ ಟೈಮ್ ಎಲ್ಲಿದೆ ಅಂತ. ಇದ್ರ ಮಧ್ಯೆ ನಾವು ಆಡಿಷನ್ನು, ರಿಹರ್ಸಲ್ಸು ಇದು ಕೂಡ ಎಲ್ಲ ಮಾಡಿದ್ವಿ. ಸೊ ಸಾಧಾರಣ ನಾವು ಮಾಡಿದಾಗ ನಮಗೆ ನನ್ನ ಹತ್ರ ಒಂದು 6 ಸಾಂಗ್, 80 ಸಾಂಗಲ್ಲಿ 6 ಸಾಂಗ್ ಮಾತ್ರ ನನ್ನ ಹತ್ರ ವಿಜುವಲ್ಸ್ ರೆಡಿ ಇತ್ತು. ಇನ್ನೂ ಒಂದು 5-6 ಸಾಂಗಿಗೆ ನನ್ನ ಹತ್ರ ಇತ್ತು, ಬಟ್ ಸಿಂಗರ್ಸ್ ನನಗಿಲ್ಲ, ನನ್ನ ಟ್ರ್ಯಾಕಿಗೆ ನೀವು ವಿಜುವಲ್ ಮಾಡಬೇಕು ಸರ್, ನನಗೆ ಅದು ಸ್ಕೇಲು ಅಥವಾ ಅವ್ರಿಗೆ ಬೇಕಾಗಿರೋ ಥರ ಪ್ಯಾಟ್ರನ್ ಇದೆ ನನಗೆ, ಹಾಗಾಗಿ ನನಗೆ ನಿಮ್ಮ ಟ್ರ್ಯಾಕಿಗೆ ಹಾಡೋಕ್ಕಾಗಲ್ಲ ಅಂದರು. ಹಾಗಾಗಿ 74 ಸಾಂಗ್ಗಳನ್ನ ನಾನೀಗ ಲಾಸ್ಟ್ ಬರೀ 4 ದಿನದಲ್ಲಿ ನಾನು ವಿಜುವಲ್ಸು ವರ್ಕ್ ಮಾಡಿದ್ದೀನಿ 76 ಸಾಂಗಿಗೆ.
ಸೊ ಈಗ ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾತಾಡೋರು ದಯವಿಟ್ಟು ಬರಬೇಕು, ವೇದಿಕೆ ಮೇಲೆ ಬನ್ನಿ ದಯವಿಟ್ಟು ಪ್ಲೀಸ್. ನನಗೆ ಫಸ್ಟು ತುಂಬ ಇಂಪ್ರೆಸ್ ಆಗಿದ್ದು ಈ ಟೀಮಲ್ಲಿ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಪರ್ಫೆಕ್ಟ್ ಫ್ರೇಮ್ವರ್ಕ್ ಆ್ಯಂಡ್ ಗುಡ್ ಥಾಟ್ ಪ್ರಾಸೆಸ್. ಹ್ಯಾಟ್ಸ್ ಆಫ್ ಟು ಯುವರ್ ಟೀಮ್. ಐ ವಾಸ್ ವೆರಿ ವೆರಿ ಇಂಪ್ರೆಸ್. ನಾನು ಯಾಕೆ ಅಂದರೆ ಅವ್ರು ರಿಹರ್ಸಲ್ ಮಾಡಿ ಟೈಮಲ್ಲೂ ನಾನು ಹೋಗಿದ್ದೆ. ನನ್ನ 3 ತಮ್ಮಂದರು ಹಾಡಿದ್ದಾರೆ ಇವತ್ತು. ಸೊ ದೇ ಹ್ಯಾಡ್ ಎ ವೆರಿ ಗುಡ್ ಆಪರ್ಚುನಿಟಿ. ತುಂಬ ಒಳ್ಳೆ ಸ್ಟೇಜು ಅವರಿಗೆ. ಸೊ ಹಾಗಾಗಿ ಅವ್ರದ್ದು ಫಸ್ಟು ನಂಗೆ ಅವ್ರ ಟೀಮ್ ವರ್ಕ್ ತುಂಬ ಇಷ್ಟ ಆಯಿತು. ವೆರಿ ನೈಸ್ಲಿ ಡನ್. ಆಮೇಲೆ ಹಾಡುಗಾರರು ತುಂಬ ಜನ ಇದ್ದಾರೆ. ಕೆಲವರಂತೂ ವೆರಿ ವೆರಿ ಕ್ಲೋಸ್ ಟು ದಿ ಏನು ಮೇ ಬಿ ಜಾನಕಿ ಯಾರು ವಾಣಿಜ್ಯರ ನನಗೆ ಅನ್ನಿಸ್ತು. ಯಾರಿಗೆ ಎಷ್ಟು ಅನ್ನಿಸ್ತು ಗೊತ್ತಿಲ್ಲ, ಬಟ್ ಐ ಕುಡ್ ಫೀಲ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಡೆಡಿಕೇಶನ್ ಹಾಕಿ ಪ್ರಾಕ್ಟೀಸ್ ಮಾಡಿ ಹಾಡಿದ್ದಾರೆ ಇವತ್ತು. ತುಂಬ ವಯಸ್ಸಾದವರು ಕೂಡ ಐ ಥಿಂಕ್ ಅಬೌವ್ 60 ಇರೋರು ಇದ್ದಾರೆ, ಡಾಕ್ಟರ್ ಒಬ್ರು ಇದ್ದಾರೆ. ಬಹಳ ಚೆನ್ನಾಗಿ ಹಾಡಿದ್ರಿ ನೀವೆಲ್ಲರೂ. ನನಗಿವತ್ತು ಕೂತ್ಕೊಂಡು ಒಂದು ಚಿತ್ರಮಂಜರಿ ನೋಡ್ದಂಗಿತ್ತು ನನಗೆ. ಐ ರಿಕಾಲ್ ದೋಸ್ ಡೇಸ್. ದೂರದರ್ಶನಲ್ಲಿ ಅವಾಗ ಒಲಿಯುಮ್ ಅಂತ ಬರೋದು, ಚಿತ್ರಮಂಜರಿ ಅಂತ ಬರೋದು. ನನಗೆ ತುಂಬಾ ಇಂಪ್ರೆಸ್ ಆಯಿತು ಈ ಪ್ರೋಗ್ರಾಮು. ಖಂಡಿತ ಕಂಟಿನ್ಯೂ ಮಾಡಿ ಇದನ್ನು. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಬರಲಿ. ಇವತ್ತು 80 ಮಾಡಿದ್ದೀರಾ, ನಾಳೆ 100 ಮಾಡೋ ಅಷ್ಟು ಆಗಲಿ. ಖಂಡಿತ ಹೇಳ್ತೇನೆ, ನನಗೆ ಒಂದು ಕ್ಷಣನೂ ಬೇಜಾರಾಗಿಲ್ಲ. ನಾನು ಆ್ಯಕ್ಚುಲಿ ಇಲ್ಲಿ 8:20ಕ್ಕೆ ಬಂದಿದ್ದು, ಸೊ ದಟ್ ಐ ಕ್ಯಾನ್ ಸೀಟ್ ಕಂಫರ್ಟಬಲಿ ಆ್ಯಂಡ್ ವಾಚ್. ಸೊ ಇಲ್ಲಿ ತನಕನೂ ನಂಗೆ ಒಂದು ಕ್ಷಣನೂ ಬೇಜಾರಾಗಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದ್ರಿ. ವಿಶ್ ಯು ಎವ್ರಿ ಒನ್ ದ ಬೆಸ್ಟ್ ಆಫ್ ಲಕ್. ಚೆನ್ನಾಗಿ ಮುಂದೆ ಬೆಳೀರಿ. ದಯವಿಟ್ಟು ಈ ಟೀಮ್ನ ಕಂಟಿನ್ಯೂ ಮಾಡಿ, ಸೊ ದಟ್ ಇನ್ನೂ ಮುಂದೆ ನಾವು ಸಂಗೀತನ ಪ್ರೋತ್ಸಾಹಿಸ್ಕೊಂಡು ಹೋಗ್ಬೋದು. ತುಂಬ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಗುಡ್ ಆಪರ್ಚುನಿಟಿ. ನಮ್ಮಲ್ಲಿ ಏನಂದರೆ ಯಾವುದೇ ವಯೋಮಿತಿ ಇಲ್ಲದಲೆ ಎಷ್ಟೋ ಜನಕ್ಕೆ ಅವ್ರು ಸಣ್ಣ ಹುಡುಗರಿದ್ದಾಗ ಅಥವಾ ಅವ್ರ ವಯಸ್ಸಲ್ಲಿ ಹಾಡಬೇಕು ಅಂದಾಗ ಅವರಿಗೆಲ್ಲ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲಿಲ್ಲ. ಸೊ ಅಂಥವ್ರಿಗೆಲ್ಲ ಪ್ಲ್ಯಾಟ್ಫಾರ್ಮ್ ಸಿಗ್ತಾನೂ ಇಲ್ಲ. ಹಾಗಾಗಿ ನಾನು ಕಲಾಭೂಮಿ ನಾನು ಏನು ಸ್ಟಾರ್ಟ್ ಮಾಡಿದ್ದೆ, ಇದನ್ನು ಆ ದೃಷ್ಟಿಯಲ್ಲಿ ಇಟ್ಕೊಂಡೆ ನಾನು ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಯಾವುದೇ ವಯೋಮಿತಿ ಇಲ್ಲದಲೆ ಒಂದು ಮಟ್ಟಕ್ಕೆ ಹಾಡೋವಂಥವ್ರನ್ನ ಟ್ರೈನ್ ಮಾಡಿ ಅವರೊಂದು ರಿಹರ್ಸಲ್ ಕೊಟ್ಟು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಅವ್ರನ್ನ ಒಂದು ವೇದಿಕೆಯಲ್ಲಿ ಹಾಡಿಸುವಂಥ ಒಂದು ಕಾನ್ಫಿಡೆನ್ಸ್ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದನೇ ನಾನು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀನಿ. ಸೊ ಆ ಕಾರ್ಯಕ್ರಮ ಇಲ್ಲಿ ತನಕ ನಡ್ಕೊತ ಬಂದಿದೆ. ಮತ್ತೆ ಮಾಡಬೇಕು ಪ್ಲೀಸ್ ಬನ್ನಿ. ಮೇಡಮ್, ನಿಮ್ಮ ಹೆಸರು? ವಿಜಯಲಕ್ಷ್ಮಿ ವೆಂಕಟೇಶ್ ಅವರಿಗೆ ಕಲಾಭೂಮಿ ಕಡೆಯಿಂದ ನಮ್ಮ ಧನ್ಯವಾದಗಳು. ಈ ಒಂದು ನನ್ನ ಹೆಸರು ಚಿದಂಬರ ಕೋಟೆ ಅಂತ. ಈ ಒಂದು ಕಾರ್ಯಕ್ರಮದ ಇನ್ವಿಟೇಷನ್ ಮೊಟ್ಟ ಮೊದಲಿಗೆ ನನಗೆ ಉಡುಪ ಸರ್ರು ನನ್ನ ಮೊಬೈಲ್ಗೆ ಹಾಕಿದ್ರು. ನಾನು ಆಮೇಲೆ ಅದನ್ನು ನನ್ನ ಮಾರ್ಸ್ ಸ್ಟುಡಿಯೋ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಲಿ ಅಂತ ಅದಕ್ಕೆ ಕೂಡ ಹಾಕಿದೆ. ಸೊ ಬಹಳಷ್ಟು ಜನ ನಾವು ನಮ್ಮ ಮಾರ್ಸ್ ಸ್ಟೂಡೆಂಟ್ಸ್ ಎಲ್ಲ ಇದ್ದೀವಿ. ಎಲ್ಲ ಶ್ವೇತಾ ಮ್ಯಾಮ್ ಅವರ ಶಿಷ್ಯಂದರೆ. ಇವತ್ತಿಗೆ ನಾವೇನಾದ್ರು 2 ವರ್ಷದ ಹಿಂದೆ ನಾವು ಹಾಡೋಕ್ಕೂ ಈಗ ಹಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಒಂದು. ಬಟ್ ಜೊತೆಗೆ ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವಶ್ರೇಷ್ಠ ಗಾಯಕರು ಶ್ರೀ SP ಬಾಲಸುಬ್ರಹ್ಮಣ್ಯಂ ಅವರು ಪ್ರಪಂಚದಲ್ಲೇ ಯಾವ ಸಿಂಗರ್ನು ಸೆಟ್ ಮಾಡದಿರೋ ಆ ಒಂದು ಲೆವೆಲ್, ಆ ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿದ್ದಾರೆ. ಇವರಾಗಲಿ, ನಮ್ಮ KJ ಯೇಸುದಾಸ್ ಸರ್ ಆಗಲಿ, ಅವ್ರ ಮಟ್ಟಕ್ಕೆ ನಾವು ಯಾವತ್ತೂ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಬಟ್ ಅವ್ರ ದಾರಿನಲ್ಲಿ ನಾವು ನಡಿಬಹುದು. ಸೊ ಹಾಗಾಗಿ ಇದೊಂದು ತುಂಬ ಒಂದು ಉತ್ತಮವಾದ ಒಂದು ಕಾರ್ಯ ಇವತ್ತು ನೀವು ಮಾಡಿದ್ದೀರಿ. ನಮ್ಗಳಿಗೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ, 80 ಹಾಡುಗಳು ಅವ್ರಿಗಾಗಿ ಅವರು ಡೆಡಿಕೇಟ್ ಮಾಡಿರೋದಕ್ಕೆ ನಿಮಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳೊಂದಿಗೆ ಧನ್ಯವಾದಗಳು ಸರ್. ನಾವು ಯಾವುದೇ ಕಲಾಭೂಮಿ ಕಾರ್ಯಕ್ರಮ ಮಾಡಿದಾಗ ನಾಗರಾಜ್ ಸರು, ನಾನು, ಸೀತಾರಾಮ್ ಸರ್ ಎಲ್ಲ ಜೊತೆಗಿರ್ತಾ ಇದ್ವಿ. ಈಗ ಅವರು ಏನೋ ಆಫೀಸ್ ಬ್ಯುಸಿಯಿಂದಾಗಿ ತುಂಬ ಅವರು ಇರೋದ್ರಿಂದ ಹಾಗಾಗಿ ನಮ್ಮ ಜೊತೆ ಇರಲಿಲ್ಲ. ಬಟ್ ಬ್ಯಾಕ್ ಎಂಡಲ್ಲಿ ಏನಾರು ಇದ್ದರೆ ಅವರ ಸಜೆಷನ್ಸ್ ಎಲ್ಲ ಕೇಳಿ ತೊಗೋತಾ ಇದ್ವಿ, ಮಾತಾಡ್ತಾ ಇದ್ವಿ. ಬಟ್ ಮೀಟ್ ಮಾಡೋಕ್ಕಾಗಿಲ್ಲ. ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಇದಕ್ಕೆ. ಎಲ್ರಿಗೂ ನಮಸ್ಕಾರ. ಮೈ ಸೆಲ್ಫ್ ಗೌರವ್ ನಾಗರಾಜ್, ದೂರದ ತಿಪ್ಟೂರಿಂದ ಬಂದಿದ್ದೀನಿ. ಪ್ರಸನ್ನ ಉಡುಪ ಅವರ ಆತ್ಮೀಯರು. 4-5 ವರ್ಷದಿಂದ ನಾವು ತುಂಬ ಸ್ನೇಹದಿಂದ ಇದ್ವಿ. ಆರಾಧ್ಯ ದೇವ SP ಬಾಲಸುಬ್ರಹ್ಮಣ್ಯಂ ಅವ್ರ ಕಾರ್ಯಕ್ರಮ ಅಂದಿದ ತಕ್ಷಣ ನನಗೆ ಕಾಲ್ ಮಾಡಿ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕಲಾಭೂಮಿ ತಂಡದಿಂದ ಅಂತ ಹೇಳಿದ್ರು. ನಿಜವಾಗ್ಲೂ ಮೇಡಮ್ ಹೇಳ್ದಂಗೆ ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಹೋಗಿದ್ದೀವಿ, ಹಾಡಿದ್ದೀವಿ. ದಿಸ್ ಈಸ್ ದ ತುಂಬ ಶಿಸ್ತುಬದ್ಧವಾದಂಥ ಒಂದು ಕಾರ್ಯಕ್ರಮ. ತುಂಬ ಇಷ್ಟ ಆಯಿತು. ಏನು ಹೇಳಿ, ಮಾಮರವೆಲ್ಲೋ ಕೋಗಿಲೆಯಲ್ಲೋ ಕಲಾಭೂಮಿಯಲ್ಲೋ ನಾವುಗಳೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ. ಪ್ರಮಾಣ ಮಾಡಿ ಹೇಳ್ತೀನಿ, ನಾವು ಕೂಡ
ಸ್ವಲ್ಪ ವೇದಿಕೆಗಳಲ್ಲಿ ಹಾಡುವಂಥ ಸಾಮಾನ್ಯ ಗಾಯಕರು ನಮ್ಮನ್ನು ಗುರುತಿಸಿ ಈ ಒಂದು ಅವಕಾಶಕ್ಕೆ ನಮ್ಮ ತುಂಬ ಆತ್ಮೀಯರಾದಂಥ ಪ್ರಸನ್ನ ಉಡುಪ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದ ಹೇಳ್ತಾ, ಇನ್ನು ಮುಂದೆ ನಾನು ಅಫಿಷಿಯಲಿ ನಾನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ, ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ, ತಿಪ್ಟೂರಿಂದ ಬೆಂಗಳೂರಿಗೆ ವರ್ಗ ಆಗಿದ್ದೀನಿ. ಇನ್ನು ಮುಂದೆ ಖಂಡಿತವಾಗಲೂ ಕಲಾಭೂಮಿ ತಂಡದೊಂದಿಗೆ ನಾವು ಇರ್ತೀವಿ. ನಮ್ಮ ಸ್ನೇಹಿತರಾದಂಥ ಪ್ರಸನ್ನ ಉಡುಪ ಅವ್ರ ಜೊತೆ ನಾವು ಖಂಡಿತವಾಗಲೂ ಇರ್ತೀವಿ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಗ್ರಿ ರಂಗನಾಥ್ ಅಂತ, ರಿಟೈರ್ಡ್ ಕಮರ್ಷಿಯಲ್ ಇನ್ಸ್ಪೆಕ್ಟರ್, ಇಂಡಿಯನ್ ರೈಲ್ವೇಸು. ನನಗೆ ನಾಗರಾಜ್ ಸರ್ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ನಮ್ಮದೇ ಒಂದು ಕ್ಯಾರೋಕೆ ಕ್ಲಬ್ ಇದೆ, ಅವರು ರೆಗ್ಯುಲರಾಗಿ ಬರ್ತಾರೆ. ಅವ್ರು ಹೇಳಿದ್ರು, ಸರ್ ಅರವಿಂದ್ ಸತೀಶ್ ಸರ್ ಒಂದು ATM ಗ್ರೂಪ್ ಇದೆ ಅಂದು. ಯಾರೋ ಕೇಳೋದಂಗೆ ನಾನು ಕೇಳಿದೆ ಅವ್ರಿಗೆ, ATM ಅಂದರೆ ಏನು ಸರ್ ಅಂತ. ಆಲ್ ಟೈಮ್ ಮ್ಯೂಸಿಕ್ ಅಂದರು. ಡೆಫಿನೆಟಾಗಿ ಬರ್ತೀನಿ ಸರ್ ಅಂತ. ನಾನು ಇಲ್ಲಿ ಬರಬೇಕು ಅಂದ್ರೆ ಒಂದು 24 ಕಿಲೋಮೀಟರ್ಸ್ ಆಗುತ್ತೆ ಸರ್ ನಮ್ಮ ಮನೆಗೆ. ನಮ್ಮ ಮನೆಯಿಂದ ಮಿನಿಮಮ್ ಇವರು ಅವ್ರು ತಿಪ್ಟೂರ್ ಅಂತ ಹೇಳಿದ್ರು. ಸರ್ ನೀವು ತಿಪ್ಟೂರ್ ಸೇರ್ಕೊಂಡಿರ್ತೀರ, ಇನ್ನೂ ನಾವು ಇಲ್ಲಿ ಬರೋಕ್ಕಾಗಲ್ಲ ಬೆಂಗಳೂರಿನಲ್ಲಿ, ಹಂಗಿದೆ. ಅಲ್ಲ, ಭದ್ರಾವತಿನೂ ಸೇರ್ಕೋಬೋದು. ಬೆಂಗಳೂರಿಂದ ಲೋಕಲ್ಗೆ ಬರೋದೇ ತುಂಬ ಕಷ್ಟ ಇದೆ. ಅದೇ ಕಾರಣಕ್ಕೆ ಇಲ್ಲಿ ಟೈಮ್ಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಬೆಳಗ್ಗೆ ನಮ್ಮ ಶ್ರೀಮತಿಗೆ ಹೇಳ್ಬಿಟ್ಟು 4 ಗಂಟೆಗೆ ಅಲಾರಾಮ್ ಇಡ್ಸಿದ್ದೀನಿ ಸರ್. 5:05 ರೆಡಿ ಆಗ್ಬಿಟ್ಟು 6 ಗಂಟೆಗೆ ಪೂಜೆ ಮಾಡಿ ಸೀದಾ ಬಂದು ಗಾಂಧಿ ಬಜಾರ್ನಲ್ಲಿ ವಿದ್ಯಾರ್ಥಿ ಭವನಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲೂ ಬುಕ್ ಮಾಡಿಕೊಂಡು ಸ್ಟ್ರೈಟ್ ಅವೇ 8:45 ಇಲ್ಲಿದ್ವಿ ನಾವು. ಆ ಒಂದು ರೆಸ್ಪೆಕ್ಟ್ ಕೊಡಬೇಕು ಸರ್. ತುಂಬ ಡಿಸಿಪ್ಲಿನ್ಡ್ ಆಗಿದೆ ನಿಜವಾಗ್ಲೂ. ನಿಮ್ಮ ಒಂದು ATM ಇಂದ ನಮ್ಮ ಕ್ಯಾರೋಕೆ ಕ್ಲಬ್ ಹೆಂಗೆ ನಡೆಸಬೇಕು ಅನ್ನೋದು ಭಾಳಷ್ಟು ಕಲ್ತಿದ್ವಿ ಸರ್ ನಾವು ನಿಜವಾಗ್ಲೂ. ತುಂಬ ದೊಡ್ಡ ಮಾತು ಸರ್. ಆಮೇಲೆ ನಮ್ಮಲ್ಲಿ ಹೆಂಗೆ ಅಂದರೆ ಕ್ಯಾರೋಕೆ ಕ್ಲಬ್ಸ್ನಲ್ಲಿ ನಾವು ಹೋದರೆ ಸರ್ ನನಗೆ ಬೇಕು ಕೊಡಿ, ನನಗೆ ಬೇಕು ಕೊಡಿ ಅಂತ. ಇವರು ಎಷ್ಟು ಮೆಟಿಕ್ಯುಲಸ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ A to Z ಆರ್ಡ್ರ್ನಲ್ಲಿ ಹಾಕ್ಬಿಟ್ಟವ್ರೆ. ಇಲ್ಲಿ ಬರೋ ಫಸ್ಟ್ ಬಂದರು, ಫಸ್ಟ್ ಸರ್ವ್ ಇಲ್ಲ, A to Z. ಸರಿ, ನಮ್ಮದು ರಂಗನಾಥ್, ಸಿಂಗ್ರಿ ರಂಗನಾಥ್ ಲಾಸ್ಟಲ್ಲಿದೆ, ಪರವಾಗಿಲ್ಲ, ಕೂತ್ಕೋಬೋದು, ಫುಲ್ ಹಾಡುಗಳು ಎಂಜಾಯ್ ಮಾಡು. ಬ್ಯೂಟಿಫುಲ್ ಪ್ರೋಗ್ರಾಮ್ ಸರ್ ನಿಜವಾಗ್ಲೂ. ನಿಮ್ಮ ಜೊತೆಗೆ ನಾವು ಇರ್ತೀವಿ, ನಮ್ಮ ಎಲ್ಲ ಕ್ಲಬ್ ಮೆಂಬರ್ಸ್ ಇರ್ತೀವಿ. ನನಗೆ ನವೋದಯ ನಾಗರಾಜ್ ಸರ್ ಒಂದು ವಾರದಿಂದ ಹೀ ಈಸ್ ಪೆಸ್ಟರಿಂಗ್ ಮಿ, ರಂಗನಾಥ್ ಎಲ್ಲರೂ ಕರ್ಕೊಂಬ. ಡೆಫಿನೆಟಾಗಿ ಸರ್, ವಿ ಆರ್ ವಿತ್ ಯು. ತುಂಬ ಚೆನ್ನಾಗಿದೆ. 7 ಗಂಟೆ ಹೆಂಗಾಯಿತು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಸರ್ ಪ್ರೋಗ್ರಾಮು. ಆಮೇಲೆ ದ ವೇ ಯು ಹ್ಯಾವ್ ಟೇಕನ್ ದಿ ಪ್ರೋಗ್ರಾಮ್ ಸರ್, ಬ್ಯೂಟಿಫುಲ್. ಅವ್ರು ಸರ್ ಹೇಳ್ದಂಗೆ ಒಬ್ಬೊಬ್ರದ್ದು ಹಾಡುಗಳು ಹೇಳಬೇಕು ಅಂದರೆ ಆ್ಯಂಕರೇ ಬೇಕಾಗಿಲ್ಲ, ಆರಾಮಾಗಿ ಕೂತ್ಕೊಂಡು ಸುಮ್ಮನೆ ಬಟನ್ ಒತ್ಬಿಟ್ಟು ಕೆಲಸ ಆಗೋಯ್ತು ಅಲ್ಲ. ಅದಕ್ಕೆ ಮೆಟಿಕ್ಯುಲಸ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಸುಮ್ಮನೆ ಬಟನ್ ಒತ್ತು ಸಾಕು, ಆ್ಯಂಕರ್ ಇಸ್ ದೇರ್. ಬ್ಯೂಟಿಫುಲ್ ಸರ್, ಲವ್ಲಿ. ಥ್ಯಾಂಕ್ ಯು ಸರ್. ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಒಂದು 4 ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಹೇಳ್ತಾರೆ, ಕಲೆ ಎಲ್ಲರನ್ನೂ ಕರೆಯುತ್ತೆ, ಆದರೆ ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ ಅಂತ. ಅದರಲ್ಲಿ ನಮ್ಮ ಅರವಿಂದ್ ಸರ್ ಒಬ್ಬರು ಅನ್ನೋದು ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಮ್ಮ ಅದೃಷ್ಟ, ನಾನು ಮತ್ತು ನಾಗರಾಜ್ ಅವರು ಎಲ್ಲ ಇವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೀನಿ. ಸರ್ ಹೇಳಿದ ಥರ ಸ್ವಲ್ಪ ಟ್ರಾವೆಲಿಂಗು ಅಲ್ಲಿ ಇರೋದ್ರಿಂದ ಸರ್ ಅಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಿಲ್ಲ ಇಲ್ಲಿ. ಆದರೂ ನಾನು ಯಾವತ್ತೂ ಕಲಾಭೂಮಿ ಜೊತೆ ಇದ್ದೇ ಇರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಕಲಾಭೂಮಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸದಾನಂದ ರಾಯ್ಕರ್ ಅಂತ. ನಾನು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನನಗೆ ಕರಾವಕಿನಲ್ಲಿ ಹಾಡೋ ಹವ್ಯಾಸ ಇತ್ತು. ನನಗೆ ಈ ಕಾರ್ಯಕ್ರಮಕ್ಕೆ ಒಂದು ಆಹ್ವಾನ ಕೊಟ್ಟವರು ನಮ್ಮ ಪ್ರಸನ್ನ ಕುಮಾರ್ ಉಡುಪ ಅವರು. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇದರಲ್ಲಿ ಲಿರಿಕ್ಸ್ ಬರ್ಕೊಂಡು ಹಿಂದ್ಗಡೆಯಿಂದ ಮ್ಯೂಸಿಕ್ಕಿಗೆ ಇದು ಮಾಡಿದೆ. ಬಟ್ ನನ್ನ ಅದೃಷ್ಟಕ್ಕೆ ನಾನು ಸೆಲೆಕ್ಟ್ ಮಾಡಿದ ಹಾಡೋದ್ರಲ್ಲಿ ಒಂದು ಭಕ್ತಿಗೀತೆ ಇತ್ತು. ಆ ಭಕ್ತಿಗೀತೆನ ಇವರು ಫಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ರಾತ್ರಿ 2 ಗಂಟೆಗೆ ಮೆಸೇಜ್ ಹಾಕಿದ್ದಾರೆ, ನಿಮ್ಮ ಹಾಡು ಮೊದಲನೇದಿದೆ, ನೀವು 8:50ಕ್ಕೆ ಬರಬೇಕು ಅಂತ. ಅಷ್ಟು ಪರ್ಫೆಕ್ಟಾಗಿ ಅವ್ರು ಪ್ಲ್ಯಾನಿಂಗ್ ಮಾಡಿ ನಾನು 8:45ಗೆ ಬಂದೆ ಇಲ್ಲಿಗೆ. ನನಗೆ ಮೊದಲನೇ ಹಾಡಿದ ನಂತರನೂ ಕೂತ್ಕೊಂಡು ಎಂಡ್ವರೆಗೂ ಕೂತ್ಕೊಂಡು ನೋಡಿದ್ದೀನಿ ನಾನು. ನನಗೆ ತುಂಬ ಸಂತೋಷ. ನಾನು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಸರ್. ಧನ್ಯವಾದ ಸರ್. ನಾನು ಗ್ರೂಪಲ್ಲಿ ಮೆಸೇಜಸ್ ಹಾಕುವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನ ತುಂಬ ಸ್ಟ್ರಿಕ್ಟಾಗಿ ಹಾಕ್ತಾ ಇದ್ದೆ. ಕೆಲವರಿಗೆ ಅದು ಏನಪ್ಪ ಇಷ್ಟು ಸ್ಟ್ರಿಕ್ಟ್, ಇದೇನು ಹೀಗೆಲ್ಲ ಹಾಕ್ತಾ ಇದ್ದಾರೆ, ಇಷ್ಟು ಡೈರೆಕ್ಟಾಗಿ ಆನ್ ಫೇಸ್ ಹೇಳ್ತಾ ಇದ್ದಾರೆ ಅಂತ ಹಾಗೆ ಪ್ಲ್ಯಾನ್ ಮಾಡಿದ್ದಕ್ಕೆ ಇವತ್ತು ಕಾರ್ಯಕ್ರಮ ಇಷ್ಟು ಮಟ್ಟಿಗೆ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಖಂಡಿತ ಇಲ್ಲ. ಇಷ್ಟು ಪ್ಲ್ಯಾನ್ ಮಾಡುವಾಗ ನನಗೆ ಎಷ್ಟು ಟೆನ್ಷನ್ ಇತ್ತು.
80 ಸಾಂಗ್ ಪ್ಲ್ಯಾನ್ ಮಾಡಿದ್ದೀನಿ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆಗೆ ಇಲ್ಲಿ 8 ಗಂಟೆ ಮೇಲೆ ಕೊಡೋದಿಲ್ಲ. ಸೊ ಅಷ್ಟರೊಳಗೆ ನಾನು 80 ಸಾಂಗ್ ಹೇಗೆ ಮುಗಿಸ್ಬೇಕು ಅನ್ನೋದು ನನಗೂ ಕೂಡ ಟೆನ್ಷನ್ ಇತ್ತು. ಬಟ್ ಹೇಗೆ ಹೋಯಿತು ಅನ್ನೋದು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ದೇವರ ಕೃಪೆ. ಆ್ಯಂಡ್ ಬಾಲು ಸರ್ ಅವರಿಗೆ ನಾವು ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ನಾನು ಅವ್ರ ಜೊತೆ ಕೆಲಸ ಕೂಡ ಮಾಡಿದ್ದೀನಿ. ಅವ್ರಿಗೆ ನಾನೊಂದು 15 ವರ್ಷ ಅವ್ರ ಜೊತೆಗೆ ನಾನು ವರ್ಕ್ ಮಾಡಿದ್ದೀನಿ. ಸೊ ಅವರ ಆ ಆತ್ಮೀಯತೆಯಲ್ಲಿ ನಾನೆಲ್ಲ ಕಂಡಿದ್ದೀನಿ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದೀನಿ. ಹೀಗೆಲ್ಲ ನಾನು ಅವ್ರಿಗೆ ವರ್ಕ್ ಮಾಡಿದ್ದೀನಿ. ಪರ್ಸ್ನಲ್ ಅವ್ರ ವರ್ಕ್ ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಅವರ ಆಶೀರ್ವಾದ ನಿಜವಾಗ್ಲೂ ಇವತ್ತು ನಮ್ಮ ಕಾರ್ಯಕ್ರಮದ ಮೇಲೆ ಇತ್ತು ಅನ್ನೋದಕ್ಕೆ ಖಂಡಿತ ನಮಗೆ ಇವತ್ತು ಅನ್ನಿಸ್ತಾ ಇದೆ. ಹಾಗೆ ಆ ಕಾರ್ಯಕ್ರಮದ ಬಗ್ಗೆ ಒಂದು ಹಾಡು ಮಾಡಿಕೊಟ್ಟಿದ್ರು. ಅವರು ಕೂಡ ನಮಗೆ ಅವರ ಆಶೀರ್ವಾದವೂ ಇದೆ. ಅವರು ಕೂಡ ಬಾಲು ಸರ್ ಜೊತೆ ಇದ್ದವ್ರು ಕೆಲಸ ಮಾಡಿರೋರು, ಡೈರೆಕ್ಟಾಗಿ ಆ ಕಾರ್ಯಕ್ರಮಕ್ಕೆ ವರ್ಕ್ ಮಾಡ್ತಿದ್ದಂಥವ್ರು. ಸೊ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ನಾನು MEI ಫ್ಯಾಕ್ಟ್ರಿನಲ್ಲಿ ಸ್ಟೇಟ್ ಗೌರ್ಮೆಂಟ್ ಕಂಪ್ನಿನಲ್ಲಿ ವರ್ಕ್ ಮಾಡಿಬಿಟ್ಟು ಅಲ್ಲಿ ಕೆಲಸದ ಟೈಮಲ್ಲಿ ಇದು ಸಂಗೀತನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ಆಫ್ ವರ್ಕ್ ಪ್ರೆಷರ್. ಆ ಟೈಮಲ್ಲೇ ನನಗೆ 2003ನಲ್ಲಿ ಇದು ಎದೆ ತುಂಬಿ ಹಾಡಿದನೋ ಒಂದು ಕಾರ್ಯಕ್ರಮಕ್ಕೆ SPB ಸರ್ದು ಇದ್ರ ಜೊತೆಗೆ 6 ಹಾಡು ಹಾಡೋರು ಒಂದು ಯೋಗ ನನಗೆ ಸಿಕ್ತು. ರಾಮೋಜಿ ಫಿಲಮ್ ಸಿಟಿನಲ್ಲಿ ಅದರಲ್ಲಿ ಇದಾಯಿತು. ಆ್ಯಕ್ಚುಲಿ ಅವತ್ತು ನನಗೆ ಅವಾಗ ರಜಾ ಕೊಡಲ್ಲ ಅಂತಂತಂದರು ಜನರಲ್ ಮ್ಯಾನೇಜರು. ನೀವು ರಜಾ ಕೊಡದೇ ಇರಲಿ, ನಾನಂತೂ ಡಿಸೈಡ್ ಮಾಡಿದ್ದೀನಿ ಹೋಗಬೇಕು ಅಂತಂದ್ಬಿಟ್ಟು ನಾನು ಹೋಗಿಬೇಕು ಅಂದ್ಬಿಟ್ಟು 2 ದಿವಸ ಅರವಿಂದ್ ಸರ್ ಹೇಳ್ದಂಗೆ 2 ದಿವಸ ಅವ್ರ ಜೊತೆಗೆ ಇದ್ದೀವಿ ನಾವು. ನಮ್ಮ ಜೊತೆಗೆ ಅವ್ರು ಊಟ ಮಾಡಿದ್ದಾರೆ, ನಮ್ಮ ಜೊತೆಗೆ ಒಂದು ಯಾವ ಎಷ್ಟು ಈ ಥರ ಎಷ್ಟಿದೋ ಅಷ್ಟಿದಾಗ ಅಂಥ ಒಂದು ಡೌನ್ ಟು ಅರ್ತ್ ಪರ್ಸನ್ ಅವರು. ಅಂಥ ಒಂದು ಮಹಾನ್ ಗಾಯಕರನ್ನ ನಾವು ಫಿಸಿಕಲಾಗಿ ಕಳ್ಕೊಂಡಿದ್ದೀವಿ ಅಷ್ಟೇ ಹೊತ್ತು ಅವ್ರ ಹಾಡುಗಳು ಇನ್ನೂ ಸಾವಿರಾರು ವರ್ಷಗಳು ಜೀವಂತವಾಗಿರುತ್ತೆ. ಇವತ್ತು ನಿಜಕ್ಕೂ ನಾವು ಎಷ್ಟೊಂದು ಅರವಿಂದ್ ಸಾರಿಗೆ ಗೊತ್ತು, ನಾನು ಬೇರೆ ಸುಮಾರು ಕರೋಕೆ ಕ್ಲಬ್ಗಳೇ ಹೋಗ್ತಾ ಇರ್ತೀನಿ. ಎಲ್ಲಾದ್ರೂ ಇಷ್ಟು ಪಂಕ್ಚುಯಾಲಿಟಿ, ಇಷ್ಟು ಡಿಸಿಪ್ಲಿನ್ ಇರೋವಂಥದ್ದು ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಒನ್ ಆ್ಯಂಡ್ ದಿ ಓನ್ಲಿ ಒನ್ ಕಲಾಭೂಮಿ ಆ್ಯಂಡ್ ATM ಆ್ಯಂಡ್ ಒನ್ ಆ್ಯಂಡ್ ದಿ ಓನ್ಲಿ ಅರವಿಂದ್ ಸತೀಶ್. ನಿಜಕ್ಕೂ ಅವರ ಒಂದು ಶ್ರಮ, ಅವರೊಂದು ಡೆಡಿಕೇಶನ್ ಎಷ್ಟಿದೆ ಅಂದರೆ ನಮಗೊಂದೊಂದು ಸತಿ ಬೇಜಾರಾಗತ್ತೆ. ನಾನು ಹೇಳ್ತಿರ್ತೀನಿ ಅವ್ರಿಗೆ ಯಾವಾಗಲೂ, ಸಾರ್ ಒಬ್ಬರೇ ಎಷ್ಟು ಕಷ್ಟಪಡ್ತೀರಾ ಅಂತಂದ್ಬಿಟ್ಟು. ಅವ್ರಿಗೆ ಒಬ್ರಿಗೂ ಇದು ಮಾಡ್ಕೊಡೋದಿಲ್ಲ. ಅವರೇ ಬಂದು ಯಾವುದೇ ಒಂದು ಕೊನೆಗೆ ಇದು ಸ್ಪೀಕರ್ ಎತ್ತಿ ಹಿಡಿದು ಅಷ್ಟು ಇದಾಗಿದ್ದು ಎಷ್ಟು ಇನ್ವಾಲ್ವ್ಮೆಂಟ್ ಮಾಡ್ತಾರೆ ಅಂತಾರೆ. ನಮ್ಮ ಕೈಲಾಗಿದ್ದು ನಾವು ಎಷ್ಟೋ ಮಾಡ್ತೀವಿ. ಆಮೇಲೆ ರಿಹರ್ಸಲ್ಸ್ಗೂ ಅಷ್ಟೇ, ಯಾರೇ ಆಗಲಿ ನೀವು ಎಷ್ಟೇ ಚೆನ್ನಾಗಿ ಹಾಡ್ಬೋದು, ಏನೇ ಇದು ಮಾಡ್ಬೋದು, ನೀವು ರಿಹರ್ಸಲ್ಲಿಗೆ ಬರಲೇಬೇಕು. ನನಗೆ ಹೇಳ್ತಾರೆ, ಅವರ ಸ್ಟುಡಿಯೋಗೆ ನಾನು ಬರಬೇಕು ಅಂದರೆ ನಮ್ಮ ಮನೆಯಿಂದ ನಾನು 25-26 ಕಿಲೋಮೀಟ್ರ್ ಬರಬೇಕು ನಾನು ಅವ್ರ ಮನೆಗೆ. ಆದರೂ ನಾನು ಬರ್ತೀನಿ ಸರ್, ನಿಮ್ಮನ್ನು ಕರಿಬೇಕೆ ನನಗೆ ಒಂಥರ ಬೇಜಾರಾಗತ್ತೆ ಅಂತ ಹೇಳ್ತಾರೆ. ಆದರೂ ಸಹ ಯಾರಿಗೇ ಆಗಲಿ ರಿಹರ್ಸಲ್ ಇಲ್ಲದೆ ಅವರು ಒಂದು ಇದೇ ಕೊಡೋದಿಲ್ಲ. ಅಷ್ಟು ಒಂದು ಡೆಡಿಕೇಶನ್ ಇದು ಮಾಡ್ತಾರೆ. ಆಮೇಲೆ ರಿಹರ್ಸಲಲ್ಲಿ ಅಷ್ಟು ಸ್ಟ್ರಿಕ್ಟಾಗಿರ್ತಾರೆ ಅವರು, ಪ್ರೋಗ್ರಾಮಲ್ಲಿ ಸ್ಟ್ರಿಕ್ಟ್ ಆಗ್ತಾರೆ. ಆಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಇವತ್ತು ಬೆಳಗ್ಗಿಂದ ಇಷ್ಟು ಕಾರ್ಯಕ್ರಮ ನಡೆದಿದೆ, ಯಾರಾದರೂ ಒಬ್ಬರಾದರೂ ಮಾತಾಡ್ತಾ ಇರ್ತಾರ, ಅವರು ಒಂದು ಸತಿ ಸುಮ್ಮನೆ ತಿರುಗಿ ನೋಡಿದ್ರೆ ಸಾಕು, ಅವ್ರು ಮಾತಾಡೋದೇ ಬೇಡ. ನಮ್ಮ ಕಲಾಭೂಮಿಗೆ ನಿಮಗೆಲ್ಲರೂ ಕೆಲವ್ರಿಗೆ ಹೊಸೊಬ್ರು ಇರ್ಬೋದು, ಆದರೆ ಕಲಾಭೂಮಿಲಿ ಇದ್ದಾಗ ಅವ್ರು ಮಾತಾಡ್ತೀರ, ಯಾರಾದರೂ ಒಂಚೂರು ಮಾತಾಡೋದು ಸುಮ್ಮನೆ ಒಂದು ಸತಿ ಹಿಂಗೆ ತಿರುಗಿ ನೋಡಿದ್ರೆ ಸಾಕಷ್ಟೇ, ಅಷ್ಟೇ ಅರ್ಥ ಮಾಡ್ಕೊಂಬಿಟ್ರೆ ಸೈಲೆಂಟ್ ಆಗ್ತದೆ. ಯಾಕೆಂದರೆ ಕಾರಣ ಅಂದರೆ ಯೂಟ್ಯೂಬ್ಗೆ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ, ಅದ್ರಲ್ಲಿ ಮಾತುಗಳು ಬಂತು ಅಂತಂದರೆ ಇದಾಗುತ್ತೆ. ಬೇರೆ ನಾವು ಕರೋಕೆ ಪ್ರೋಗ್ರಾಮ್ಸಲ್ಲಿ ಹೋಗ್ತಿರುವಾಗ ಏನಾಗುತ್ತೆ, ಅವ್ರ ಪಾಡಿಗೆ ಅವ್ರು ಆಡ್ತಾ ಇರ್ತಾರೆ, ಇಲ್ಲಿ ಕೆಲವ್ರು ಮಾತಾಡ್ತಾ ಇರ್ತಾರೆ, ಇನ್ನೊಂದು 4-5 ಜನ ಗ್ರೂಪ್ ಇರ್ತಾರೆ. ಅಲ್ಲಿದ್ದರೆ ಇನ್ನೊಬ್ರು ಬಂದ್ಬಿಟ್ಟು ಸರ್ ನಂದು ಯಾವಾಗ ಕೊಡ್ತೀರಾ ಚಾನ್ಸ್ ಅಂತಾರೆ, ಇದು ಮಾಡ್ತಾರೆ. ಏನೂ ಇಲ್ಲ ಅಂಥದ್ದು ಇಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಹೋಗ್ತಾ ಇದೆ. ಏನು ಒಂದು ಇದು ಇರ್ಬಿಟ್ಟು ಅಷ್ಟು ಇದು ನೀವು ಎಲ್ಲಾದರೂ ಒಂದು ನನಗೆ ತಿಳಿದಂಗೆ ಎಲ್ಲೂ ಇಲ್ಲ ಸರ್ ಅದು ಈ ಥರ ಇಷ್ಟು ಬೇಗ. ಜೊತೆಗೆ ಇಷ್ಟು ಹಾಡು ಮಾಡೋದಕ್ಕೆ ಬೇರೆ ಕ್ಲಬ್ನವ್ರು ಏನು ಮಾಡಿದ್ರೆ ರಾತ್ರಿ 10 ಗಂಟೆ ಆದರೂ ಮುಗೀತಿರಲಿಲ್ಲ. ನೀವು ಇಷ್ಟು 7 ಗಂಟೆ ಒಳಗಡೆ ಇಷ್ಟು ಮುಗಿಸಿದ್ದೀರಾ ಅಂತಂದರೆ ಇಟ್ ಈಸ್ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸರ್. ನಿಜಕ್ಕೂ ನಿಮ್ಗೆ ದೊಡ್ಡ ಇದು ಬಿಗ್ ಸೆಲ್ಯೂಟ್ ಅಂತ. ಥ್ಯಾಂಕ್ ಯು ಅಂದರೆ ನಾನು ಕಂಡೀಷನ್ಸಲ್ಲಿ ಹಾಕಿದ್ದು ಏನಂದರೆ, ಒಂದು ಸಾಂಗ್ ಹಾಡುವಾಗ ನೆಕ್ಸ್ಟ್ ಸಾಂಗ್ ಯಾರಿದ್ರು ಆ ಲೀಸ್ಟ್ ಪ್ರಕಾರ ಅವ್ರು ಬಂದು ರೆಡಿ ಇಟ್ಕೊಂಡು ನಿಂತಿರಬೇಕು. ಜೊತೆಗೆ ಇಲ್ಲಿ ಸ್ಟೇಜಲ್ಲಿ ಬಂದು ಲಿರಿಕ್ಸ್ ಹುಡುಕೋ ಆಗಿಲ್ಲ, ರೆಡಿ ಲಿರಿಕ್ಸ್ ಇಟ್ಕೊಂಡು ಬರಬೇಕು, ಸ್ಟ್ಯಾಂಡಲ್ಲಿ ಇಟ್ಕೊಂಡು ಟಕ್ ಅಂತ ಹಾಡು ಸ್ಟಾರ್ಟ್ ಮಾಡಬೇಕು. ಇಷ್ಟು ನಾನು ಹೇಳಿದಾಗ ಕೆಲವ್ರಿಗೆ ಬೇಜಾರಾಗಿರ್ಬೋದು, ಆದರೆ ಅದನ್ನು ಎಲ್ಲರೂ ಇವತ್ತು ನೀವು ನಿಜವಾಗ್ಲೂ ಪಾಲಿಸಿದ್ದಾರೆ. ಯಾರಿಗೂ ನಾನು ಹೆಸರಿಡೋದು ಕರೆಯುವಂಥ ನನಗೆ ಅವಕಾಶನೇ ಬರಲಿಲ್ಲ. ಇಲ್ಲ, ಆ ಪ್ರಮೇಯನೇ ಬರಲ್ಲ ಸರ್, ಎಲ್ಲ ಅದ್ರ ಲಿಸ್ಟ್ ಪ್ರಕಾರ ಹೋಗ್ತಾ ಇದೆ. ಹೌದು. ನಮ್ಮ ಇವರು ಸಿಂಗ್ರಿ ರಂಗನಾಥ್ ಅವರು ಅಷ್ಟೇ, ಅವರು ಒಂದು ರಾಗಾನುರಾಗ ಅಂತ ಕರೆಕ್ಟ್ ಕ್ಲಬ್ ಇದೆ ಸರ್, ಅವರು ಅಷ್ಟೇ. ಅವ್ರಿಗೂ ನಿಮಗೂ ಒಂದು ಬಿಗ್ ಸಲ್ಯೂಟ್ ಸರ್. ಕಾರಣ ಏನಂದರೆ, ಅವರು ಶೋಸ್ ಮಾಡ್ತಾ ಇರೋದು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನೀಡಿ ಪೇಷಂಟ್ಸ್ಗೆ ಫುಡ್ ಸರ್ವ್ ಮಾಡ್ತಾರೆ ಸರ್. ಆ ಫುಡ್ ಸರ್ವ್ ಮಾಡೋದಕ್ಕೋಸ್ಕರನೇ ಅವರು ಕರಕೆ ಶೋಸ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಂದು ಧನ್ಯವಾದಗಳನ್ನ ಹೇಳಿ, ಕೊನೆಗೆ ಅರವಿಂದ್ ಸತೀಶ್ ಸರ್, ನವೋದಯ ನಾಗರಾಜ್, ಪ್ರಸನ್ನ ಕುಮಾರ್ ಉಡುಪ, ಆಮೇಲೆ ನಿಮ್ಮ ಗಿರೀಶ್ ಅವರು, ಸೀತಾರಾಮ್ ಸರ್, ಎಲ್ರಿಗೂ ಧನ್ಯವಾದಗಳು. ನಿಮಗೂ ಮತ್ತೆ ತಮ್ಮೆಲ್ಲರ ಪ್ರೀತಿ, ಆಶೀರ್ವಾದ
ಹಾರೈಕೆ ಇರೋದ್ರಿಂದನೇ ಇವತ್ತು ಕಾರ್ಯಕ್ರಮ ಇಷ್ಟು ನೀಟಾಗಿ ಆಗೋದಕ್ಕೆ ಸಾಧ್ಯವಾಗಿದೆ. ಇದು ನನ್ನೊಮ್ಮನಿಂದ ಸಾಧ್ಯ ಇಲ್ಲ, ಎಲ್ಲ ಟೀಮ್ ವರ್ಕೆ. ಬಟ್ ಸ್ಟಿಲ್ ಎಲ್ಲರೂ ಆಶೀರ್ವಾದ ಇರೋದ್ರಿಂದನೇ ಇದೆಲ್ಲ ಆಗಿದೆ. ಬನ್ನಿ. ನನ್ನ ಹೆಸರು ರಾಮ್ ಶೇಷ್ ಅಂತ, ರಿಟೈರ್ಡ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದೀನಿ. ಇವರು ನಗೆ ಹಬ್ಬ ಅಂತ ಹೇಳಿದ್ರಲ್ಲ, ಸಾಕಾರ ನಗರ, ನಾವಲ್ಲಿ ಕೊಡಿಗೆಹಳ್ಳಿ ಅಂತಿದೆ, ತಿಂಡ್ಲು ಅಂತ, ಅದತ್ರ ಇದ್ವಿ. ಸೊ ನಮ್ಮ ರಿಲೇಷನ್ ಯಾರೋ ಒಬ್ಬರು ಪಾಸ್ ಇದೆ ಇಂಥ ಸತೀಶ್ ಅನ್ನೋರು ಹತ್ರ ಹೋಗಿ ಮೀಟ್ ಮಾಡಿ ಅಂತ ಹೇಳಿದ್ರು. ಸೊ ನಾವು ಬಂದು ಸತೀಶನ್ ಮೀಟ್ ಮಾಡಿದಾಗ ಒಂದೆರಡು ಪಾಸ್ ಕೊಟ್ಟರು. ನಾನು ನಮ್ಮ ವೈಫ್ ಹೋಗಿ ಕೂತ್ಕೊಂಡ್ವಿ. ಅವತ್ತು ಮೀಟ್ ಮಾಡಿದ್ದು, ಅವತ್ತಿಂದ ಇವತ್ತವರೆಗೂ ಕಂಟಿನ್ಯೂಸ್ ಆಗಿ ನಮ್ಮದು ಕನ್ವರ್ಸೇಷನ್ ನಡೀತಾ ಇರುತ್ತೆ. ಅದಾದಮೇಲೆ ಒಂದು 3 ವರ್ಷದ ಕೆಳಗೆ ನಮ್ಮ ಲೇಔಟ್ನಲ್ಲಿ ಅಮೆಚ್ಯೂರ್ ಸಿಂಗರ್ಸ್ಗಳೆಲ್ಲ ಇದ್ರಲ್ಲ, ಅವ್ರಿಗೆಲ್ಲ ಒಂದು ಕರೋಕೆ ಇದು ಮಾಡೋಣ ಅಂಥೇಳಿ ಒಂದು ರಾಗನಾದ ಸಂಗಮ ಅದು ಮಾಡ್ಕೊಂಡ್ವಿ. ಸೊ ನಮಗೆ ಫಸ್ಟ್ ಜ್ಞಾಪಕ ಬಂದಿದ್ದು ಸತೀಶ್. ಸೊ ಸತೀಶ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಮಾಡ್ತಾಯಿದ್ದೀವಿ, ಆದರೆ ನೀವಿರೋದು JP ನಗರ, ನಾವಿರೋದು ಕೊಡಿಗೆಹಳ್ಳಿ, ಒಂದು 25-30 ಕಿಲೋಮೀಟ್ರ್ ಆಗತ್ತೆ ಅಲ್ಲಿಂದ ಬರೋದಕ್ಕೆ, ಆಗತ್ತಾ ಅಂತ ಕೇಳಿದ್ವಿ. ನಾನು ಬರ್ತೀನಿ ಅಂತ ಹೇಳಿದ್ರು. ಆದರೆ ನಿಮಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಮ್ಗೆ ಅಮೌಂಟ್ ಕೊಡೋಕ್ಕಾಗಲ್ಲ, ಯಾಕೆಂದರೆ ನಾವು 5 ಜನ ಸೇರಿ ನಾವು ನಮ್ಮ ದುಡ್ಡು ಹಾಕಿ ಏನೋ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಮಾಡಿದ್ವಿ. ಅವ್ರು ಹೇಳಿದ್ರು, ನೀವು ಕೊಡ್ತೀರೋ ಬಿಡ್ತೀರೋ ಬೇಡ, ನಿಮ್ಮ ಕರೋಕೆ ಪ್ರೋಗ್ರಾಮ್ ಆದರೆ ನಾನು ಎಲ್ಲಿಂದ ಎಷ್ಟು ದೂರ ಬೇಕಾದ್ರೆ ಬರ್ತೀನಿ ಅಂತ ಪಾಪ ಬರೋರು. 7 ಕಾರ್ಯಕ್ರಮ ಮಾಡಿದ್ವಿ. ಎವ್ರಿ 3 months ಒನ್ಸ್ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ಒಂದೊಂದು ಕಾರ್ಯಕ್ರಮ ಮಾಡೋಕ್ಕೆ ಮುಂಚೆ 3 ಸಲ ಬರೋರು ಇಲ್ಲಿಂದ ಪ್ರಾಕ್ಟೀಸ್ ಮಾಡಿಸೋದಕ್ಕೆ. 25-26 ಜನ ಸಿಂಗರ್ಸ್ ಇರೋರು, ಅವ್ರಿಗೆ ಇದೆಲ್ಲ ರಿಹರ್ಸಲ್ ಮಾಡಿಸೋದು. ಯಾರಿಗೂ ಕರೋಕೆ ಅಂದರೆ ಇದೇ ಗೊತ್ತಿಲ್ಲ, ಗಂಧನೇ ಗೊತ್ತಿಲ್ಲ ಅಂಥವ್ರಿಗೆ ಇದೆಲ್ಲ ಏನು ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಡ್ಬೇಕಲ್ಲ, ಸ್ಪೀಡ್ ಆಗಲಿ ಪಿಚ್ ಆಗಲಿ ಇದನ್ನೆಲ್ಲ ಸೆಟ್ಟಿಂಗ್ ಮಾಡಿಕೊಟ್ಟು ಅವ್ರ ಜೊತೆ ಇವರು ಹಾಡಿ ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ 3 ಸಲ ಬರೋರು ಒಂದೊಂದು ಪ್ರೋಗ್ರಾಮ್ಗೆ. ಅದಲ್ಲದೆ ಇನ್ನೊಂದು ಸಲ ಬರೋರು. ಅವ್ರಿಗೆ ನಾವು ಏನು ಸಂಭಾವನೆ ಅಂದರೆ ನಾವು ಕೊಡೋ ಅಂಥದ್ದು ಕನ್ವೇನ್ಸ್ ಕೂಡ ಆಗ್ತಾ ಇರಲಿಲ್ಲ. ಆದರೂ ಅಷ್ಟು ಇಂಟ್ರೆಸ್ಟ್ ಇಟ್ಕೊಂಡು ಬರೋರು. ಪಾಪ ಒಬ್ಬರೇ ಬಂದು ಎಕ್ಕೋದು ಒಂದು ಗಾಡಿ ಇಟ್ಕೊಂಡಿರೋರು, ಎಲ್ಲ ಸಿಸ್ಟಮು ಇಟ್ಕೊಂಡಿರೋರು, ಎಲ್ಲ ಸಿಸ್ಟಮ್ ಇಟ್ಕೊಂಡು ಅವರೇ ಪಾಪ ಎಲ್ಲ ಫಸ್ಟ್ ಫ್ಲೋರಲ್ಲಿ ನಮ್ಮದು ಇದಿತ್ತು, ಅಸೋಸಿಯೇಷನ್ ಹಾಲ್ ಇತ್ತು, ಪಾಪ ಅವರೇ ಹೊತ್ಕೊಂಬಂದು ಎಲ್ಲ ಮಾಡೋರು. ಒಂದು ಸಲ ಅಂತೂ ಪಾಪ ಬಂದಿದ್ದಾರೆ, ಮಿಕ್ಸರ್ ಕೆಟ್ಟೋಯ್ತು. ಮಧ್ಯದಲ್ಲಿ ಪ್ರೋಗ್ರಾಮ್ ಮಾಡೋಷ್ಟುವಾಗ ಮಿಕ್ಸರ್ ಇದು ಹಾಳಾಗೋಯ್ತು. ಏನು ಮಾಡೋದು ಅಂತ ನಾವು ಇದೇ ಥರನೇ ಡಿಸಿಪ್ಲಿನ್, ಅವ್ರದ್ದು ಏನು ಡಿಸಿಪ್ಲಿನ್ ಇದೆ, ನಾವು ಅಲ್ಲಿ 2 ಅವರ್ಸಲ್ಲಿ ಪ್ರೋಗ್ರಾಮ್ ಮಾಡಬೇಕು. 26 ಹಾಡುಗಳು 2 ಅವರ್ಸಲ್ಲಿ ಮಾಡಬೇಕು, ಇನ್ಕ್ಲೂಡಿಂಗ್ ಮಕ್ಕಳದ್ದು ಡ್ಯಾನ್ಸಿಂಗ್ ಎಲ್ಲ ಮಧ್ಯದಲ್ಲಿರೋದು. ಮಿಕ್ಸರ್ ಕೆಟ್ಟೋದ್ರೆ ವಿತಿನ್ 15 minutes ಅಲ್ಲಿ ಯಾರೋ ಸಾಕಾನಗದ ಶಂಕರ್ ಅಂತಿದ್ದಾರೆ, ಅವ್ರಿಗೆ ಫೋನ್ ಮಾಡಿಬಿಟ್ಟು ನನಗೊಂದು ಮಿಕ್ಸರ್ ಬೇಕು ಅಂತ ಫೋನ್ ಮಾಡಿದ್ರು. ವಿತಿನ್ 15 minutes ಇವ್ರು ಹೇಳಿದ್ರು, ನಾನೇ ಬಂದು ತೊಗೊಂಡು ಬರ್ತೀನಿ ಅಂತ. ಅವರು ಇಲ್ಲ ನೀವು ಪ್ರೋಗ್ರಾಮ್ ಮಾಡ್ತಾಯಿದ್ದೀರಾ, ಪ್ರೋಗ್ರಾಮ್ ಮಧ್ಯೆ ಬರಬೇಡಿ, ನೀವು ಅಲ್ಲೇ ಇರಿ ಅಂತ ಹೇಳ್ಬಿಟ್ಟು ಪಾಪ ಅವರೇ ಮಿಕ್ಸರ್ ತೊಗೊಂಬಂದು ವಿತಿನ್ ½ an hour ಅಗೇನ್ ವಿ ಸ್ಟಾರ್ಟೆಡ್ ದಟ್ ಪ್ರೋಗ್ರಾಮ್. ಹ್ಯಾಟ್ಸ್ ಆಫ್ ಟು ಹಿಮ್. ಅವ್ರ ಡೆಡಿಕೇಶನ್ನು ತುಂಬ ಇದು. ನನಗೇನು ಇಂಪ್ರೆಸ್ ಆಯಿತು ಅಂದರೆ ಬೆಳಿಗ್ಗೆ 9 ಗಂಟೆಗೆ ಬರೋಕ್ಕೆ ಹೇಳಿದರು, 8:45 ಅಷ್ಟೊತ್ತಿಗೆ ಬಂದ್ವಿ. ಅವಾಗಿಂದ ಇವಾಗವರೆಗೂ ನಾನ್ ಸ್ಟಾಪ್ ಹ್ಯಾಟ್ಸ್ ಆಫ್. SPBಗೆ ಎಷ್ಟು ಡಿಸಿಪ್ಲಿನ್ ಇದೆಯೋ ನಿಮಗೂ ಅಷ್ಟೇ ಡಿಸಿಪ್ಲಿನ್ ಇದೆ. ಯು ಆರ್ ಮಾಡ್ರನ್ SPB. ಇದೇ ಥರ ಬೆಳೀರಿ. ಎಷ್ಟು ಇಂಪ್ರೆಸ್ ಆಯಿತು ಅಂದರೆ ಒಂದು ಸ್ಪೆಷಲ್ ಚೈಲ್ಡ್ನ ಕೂಡ ಹಾಡೋ ಥರ ಮಾಡಿದ್ರಲ್ಲ, ದಟ್ ವಾಸ್ ರಿಯಲಿ. ನಿಮ್ಗೆ ಯಾವ ಪದ್ಮಭೂಷಣನೂ ಬೇಕಾಗಿಲ್ಲ. ದಟ್ ಇಟ್ ಸೆಲ್ಫ್ ಈಸ್ ರಿಯಲಿ ಗ್ರೇಟ್. ದೇವ್ರು ಚೆನ್ನಾಗಿಟ್ಟಿರಲಿ ನಿಮಗೆ, ಇದೇ ಥರ ಬೆಳೀಲಿ, ಇದೇ ಥರ ದ ಟ್ರೈಬ್ ಆಫ್ ಕರೋಕೆ ಏನಿದೆ ಬೆಳೀಲಿ ಅಂತ ನನ್ನ ಇದು. ಲಾಸ್ಟ್ ಇಯರು ನಂದು ರಿಟೈರ್ಮೆಂಟ್ ಆಯಿತು. ರಿಟೈರ್ಮೆಂಟ್ ಆದಾಗ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಎಗೇನ್ ವಿ ಕಾಲ್ಡ್ ಸತೀಶು 2 hour ಪ್ರೋಗ್ರಾಮು. ಅಲ್ಲಿ ಮ್ಯೂಸಿಕ್ ಏನಿಲ್ಲ, ಯಾರೋ ಒಬ್ಬರು ವೈಲನ್ ತಂದಿದ್ದಾರೆ, ನಮ್ಮ ಕೊಲಿಗೆ ಯಾರೊಬ್ಬರು ವೈಲನ್ ತೊಗೊಂಬಂದರು, ಇನ್ಯಾರೋ ಒಬ್ಬರು ಕೀಬೋರ್ಡ್ ತಂದಿದ್ದಾರೆ, ಮೃದಂಗ ಇಲ್ಲ. ಇವರು ಆ ಕಾರ್ಯಕ್ರಮಕ್ಕೆ ಬೀಟ್ ಬಾಕ್ಸಿಂಗ್ ಮಾಡಿಬಿಟ್ಟು ಕಚೇರಿನಕ್ಕೆ ಮಾಡಿಬಿಟ್ರು. ಅದು ಯೂಟ್ಯೂಬ್ನಲ್ಲಿದೆ, ಹಾಕಿದ್ವಿ. ಒಂಥರ ಯಾವುದೂ ಪ್ಲ್ಯಾನ್ ಮಾಡಲಿಲ್ಲ. ಅದು ಹಾಗೆ ಒಬ್ಬರು ವೈಲನ್ ತೊಗೊಂಬಂದರು, ಇನ್ನೊಬ್ಬರು ಇದು ತೊಗೊಂಬಂದರು. ಇವ್ರು ನೋಡಿದ್ರೆ ತಬಲ ನಾನು ಬರ್ಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಇದು ಮಾಡಿದ್ರು. ಬ್ಯೂಟಿಫುಲ್ ಪ್ರೋಗ್ರಾಮ್.
ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಗಿರೀಶ್ ಅವರು ಎಕ್ಸಲೆಂಟ್ ವಾಯ್ಸ್, ಎಕ್ಸಲೆಂಟ್ ಲ್ಯಾಂಗ್ವೇಜು, ತುಂಬ ಕಮ್ಯಾಂಡು. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ರಿಯಲಿ ಸೂಪರ್ಬ್ ಇದು ಅನೌನ್ಸ್ ಮಾಡೋದಾಗಲಿ ಇದಾಗಲಿ. ಐ ವಾಸ್ ಇಂಪ್ರೆಸ್ಡ್. ಟು ಆಲ್ ದ ಆಡಿಯನ್ಸ್ ಆ್ಯಂಡ್ ಟು ಆಲ್ ದ ಸಿಂಗರ್ಸ್. ಕೆಲವರೆಲ್ಲ ಟಾಪ್ ಕ್ಲಾಸ್ ಇದ್ದಾರೆ, ತುಂಬ ಚೆನ್ನಾಗಿದ್ದರು. ಒಂಥರ ತುಂಬ ಇಂಪ್ರೆಸ್ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು ಇವರೆಲ್ಲರೂ ಹೇಳ್ತಾ ಇದ್ದಾರೆ, ಎಲ್ರಿಗೂ ನೀವು ಹಾಡಕ್ಕೆ ಕೊಡ್ತಾ ಇದ್ದೀರಾ, ಹೀಗೆ ಸ್ವಲ್ಪ ಮಟ್ಟಿಗೆ ಹಾಡೋಕ್ಕಂತೆ. ಅದ್ರ ಹಿಂದೆ ಒಂದು ಸಣ್ಣ ಕತೆ ಇದೆ. ಯಾಕಂದರೆ ನನಗೆ ಹಾಡಬೇಕು ಅನ್ನೋ ಆಸೆ ಹುಟ್ಟಿದಾಗಲಿಂದ ಇತ್ತು. ನಾನು ಅಂದರೆ ಒಂದು ಮನೆಯಲ್ಲಿ ಅಂಥ ಕುಟುಂಬದಲ್ಲಿ ಹುಟ್ಟಿದ, ಮನೇಲಿ ಯಾರು ನನ್ನ ತಾಯಿ ತಂದೆ ಆಗಲಿ ಯಾರೂ ಸಂಗೀತ ಕಲ್ತವ್ರಲ್ಲ. ಆದರೆ ನಾನು ಹುಟ್ಟಿದ ಕುಟುಂಬದಲ್ಲಿ ಎಲ್ರಿಗೂ ಹಾಡಂದರೆ ಇಷ್ಟ ಇತ್ತು. ದಿನ ಸಂಜೆ ನಾವು ಭಜನೆ ಮಾಡಿದ್ರೇ ರಾತ್ರಿ ನಮಗೆ ಊಟ, ಈ ಥರ ಎಲ್ಲ ಒಂದು ಬಂದು ಹಾಡನ್ನೋದೊಂದು ಬಂದಿತ್ತು. ಆದರೆ ಶಾಸ್ತ್ರೀಯವಾಗಿ ನಾವು ಹೋಗಿ ಸಂಗೀತ ಕಲಿಯೋಷ್ಟು ಅನುಕೂಲತೆ ನಮಗೆ ದುಡ್ಡು ಇರಲಿಲ್ಲ ಆಗ. ಸೊ ಹಾಗಾಗಿ ನಾವು ಹಾಡು ಕೇಳ್ಕೊತ ಬಂದೆ. ಆವಾಗ ನಾನು ಫಸ್ಟು ನನ್ನ ತಲೆಗೆ ಕೂತ್ಕೋತಾ ಇದ್ದಿದ್ದು ಹಾಡಿಗೆ ಇಷ್ಟ ಆಗ್ತಾ ಇದ್ದಿದ್ದೆ ಬಾಲು ಸರ್ ಅವ್ರದ್ದು. ಅದ್ರ ಬಗ್ಗೆ ಒಂದು ಸಣ್ಣ ಕತೆ ಇದೆ, ಹೇಳ್ಬಿಡ್ತೀನಿ ಸ್ವಲ್ಪ ಸಮಯ ಇರೋದ್ರಿಂದ. ನಮ್ಮ ಊರಲ್ಲಿ ದಾವಣಗೆರೆ, ನಾನು ದಾವಣಗೆರೆ ಹುಟ್ಟು ಬೆಳೆದಿದ್ದು. ಅಲ್ಲಿ ಒಂದು SPB ಸರ್ದು ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿ ರಾಜನಹಳ್ಳಿ ಹನುಮಂತಪ್ಪ ಚೌಲ್ಟ್ರಿ ಅಂತ ಇದೆ, ಅಲ್ಲಿ ಸ್ಟೇಜಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಅದಕ್ಕೆ ಎಂಟ್ರಿ ಫೀ 5 ರೂಪಾಯಿ ಇತ್ತು. 5 ರೂಪಾಯಿ 3 ರೂಪಾಯಿ 2 ರೇಟ್ ಇತ್ತು. ನನಗೆ 5 ರೂಪಾಯಿನೂ ಇರಲಿಲ್ಲ, 3 ರೂಪಾಯಿನೂ ಇರಲಿಲ್ಲ. ಸೊ ಕಾರ್ಯಕ್ರಮ ನೋಡ್ಬೇಕು, ನನಗೆ SPB ಸರ್ನ ಎದುರುಗಡೆಯಿಂದ ನೋಡಬೇಕು ಅನ್ನೋ ಆಸೆ ಇತ್ತು, ಆಗಿರಲಿಲ್ಲ. ಸೊ ಏನು ಮಾಡಿದೆ, ಎದುರುಗಡೆಗೆ ಆ ಕಾಂಪೌಂಡ್ ದಾಟಿ ಹೊರಗಡೆಗೆ ಎದುರುಗಡೆಗೆ ಒಂದು ಮರ ಇತ್ತು. ಆ ಮರದ ಮೇಲೆ ಆಗಲೇ 4-5 ಜನ ಹತ್ತು ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಾಯಿದ್ರು. ನಾನು ಅವ್ರ ಜೊತೆ ಮರ ಹತ್ತಿ ಕೂತ್ಕೊಂಡೆ. ಕಾರ್ಯಕ್ರಮ ನೋಡ್ತಾ ಇದ್ದೀವಿ. ಇನ್ಯಾರೊಬ್ಬರು ಮರ ಹತ್ತಕ್ಕೆ ಬಂದರೆ ಕೊಂಬೆ ಹಿಡ್ಕೊಂಡು ಹೇಳಿದ್ರು. ಕೊಂಬೆ ಸಮೇತ ನಾನು ಕೆಳಗೆ ಬಿದ್ದು, 2-3 ಜನ ಬಿದ್ವಿ. ಕಾಲಿಗೆಲ್ಲ ಗಾಯ ಆಯಿತು. ನನಗೆ ಅದೇನು ನೋಡ್ಕೊಳ್ಳಿಲ್ಲ. ಮತ್ತೆ ಹತ್ತಿ ಇನ್ನೊಂದು ಕೊಂಬೆ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ನಂದು ಬ್ಲಡ್ಡು ಸೋರ್ಬಿಟ್ಟು ಕೆಳಗಡೆಯವ್ರಿಗೆ ಬೀಳ್ತಾ ಇದೆ. ಸರ್ ಬ್ಲಡ್ ಬೀಳ್ತಾ ಇದೆ ನೋಡ್ಕೊಳ್ಳಿ ಅಂತ ನೋಡ್ಕೋತೀನಿ, ಗಾಯ ಆಗಿದೆ, ನಂಗೆ ಗೊತ್ತಿರಲಿಲ್ಲ. ಸೊ ಅವಾಗ ಅಷ್ಟು ನನಗೆ ಅವ್ರ ಬಗ್ಗೆ ಅಭಿಮಾನ ಆಯಿತು. ನಾನು ಯಾವತ್ತೂ ಅವ್ರನ್ನ ನನ್ನ ಮಾನಸಿಕ ಗುರು ಅಂತಲೇ ನಾನು ಅಂದ್ಕೊಂಡಿರೋದು. ಅವ್ರ ಕಾರ್ಯಕ್ರಮ ನಾನು ಮಾಡ್ತಾ ಬರ್ತಾ ಇರೋದು. ಆಮೇಲೆ ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತೀನಿ, ಅವ್ರಿಗೆ ನಾನು ವರ್ಕ್ ಮಾಡ್ತೀನಿ ಅನ್ನೋದು ನನ್ನ ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ನಾನು ಅಷ್ಟು ಅವತ್ತು ಕಷ್ಟಪಟ್ಟು ಅವತ್ತು ನೋಡಿದ್ದನ್ನು ಇವತ್ತು ಅವ್ರ ಜೊತೆಗೆ ನಾನು ವರ್ಕ್ ಮಾಡುವಂಥ ನನಗೆ ಒಂದು ಅವಕಾಶ ಸಿಕ್ಕಿತ್ತು. ನಿಜವಾಗ್ಲೂ ನಾನು ಪುಣ್ಯವಂತ. ಆ್ಯಂಡ್ ಇವತ್ತು ಅವರಿಗೆ 80 ವರ್ಷಕ್ಕೆ 80 ಹಾಡುಗಳ ಒಂದು ಮಾಡಿರೋದು ನಿಜವಾಗ್ಲೂ ಅವ್ರ ಆಶೀರ್ವಾದ ಇದ್ದಿದ್ದಕ್ಕೆ ಇವತ್ತು ನಾನು ಇಷ್ಟೆಲ್ಲ ಮಾಡೋಕ್ಕಾಗಿದೆ. ಆದರೂ ಹೇಳಿದೆ, ನಾನು ಯಾಕೆ ಇಷ್ಟೆಲ್ಲ ಮಾಡ್ತೀನಿ ಅಂದರೆ, ಕಾರ್ಯಕ್ರಮಕ್ಕೆ ನಾನು ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಂದರೆ ಅಲ್ಲಿ ಏನು ನಿಮಗೆ ಆಡಿಷನ್ಗೆ ಕರೀತಾರೆ, ಈ ಥರ ಎಲ್ಲರೂ ನಿಮಗೆ CD ಕಳಿಸ್ತಾಯಿದ್ರು. ಅವಾಗ CD ಕಳಿಸ್ತಾರೆ, ಅವಾಗೆಲ್ಲ ಪೆನ್ ಡ್ರೈವ್ ಕಾಲ ಇರಲಿಲ್ಲ. CD ಕಳಿಸ್ತಾಯಿದ್ರು. ಆ CD ಹಾಕ್ಕೊಂಡು ಸಾಂಗ್ಸ್ಗಳನ್ನ ನೋಡಿ ಎಲ್ಲರೂ ಆಡಿಷನ್ಸ್ಗೆ ಕರೀತಾಯಿದ್ರು. ಸೊ ಆಡಿಷನ್ನಿಗೆ ನಡೆಯುವಾಗ ನಾನು ಹೆಂಗಿರೋ ಪ್ರೋಗ್ರಾಮಿಗೆ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ, ನಾನು ಅಲ್ಲಿ ಹೋಗ್ತಾ ಇದ್ದೆ. ಆಡಿಷನ್ಸ್ ಹೇಗೆ ಮಾಡ್ತಾರೆ, ಅಲ್ಲಿ ಸೌಂಡ್ ಸಿಸ್ಟಮ್ ಏನಿರುತ್ತೆ, ಹೇಗೆ ಅವರು ಜನರನ್ನ ಚೂಸ್ ಮಾಡ್ತಾರೆ, ಇದನ್ನೆಲ್ಲ ನಾನು ನೋಡ್ತಾ ಇದ್ದೆ. ಅಲ್ಲಿ ಎಷ್ಟೋ ಜನ ಚೆನ್ನಾಗಿ ಹಾಡ್ತಾಯಿದ್ರು, ಆದರೆ ಅವ್ರ ಸಂಗೀತ ಹಾಡಿಲ್ಲ, ಅವ್ರ ಸಂಗೀತ ಕಲ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಎಲಿಮಿನೇಟ್ ಆಗ್ತಾಯಿದ್ರು. ಅಥವಾ ಏಜ್ ಆಗಿರೋದಕ್ಕೆ ಅವ್ರಿಗೆ ಅವಕಾಶ ಕೊಡ್ತಿಲ್ಲ. ಅಲ್ಲೇ ಏಜ್ ಲಿಮಿಟ್ ಕೊಡೋರು, 16ರಿಂದ 22 ವರ್ಷ ಈ ಥರ ಒಂದು ಸ್ಲಾಟ್ ಕೊಡೋರು. ಸೊ ಆವಾಗ ನನಗೆ ಕಂಟಿನ್ಯೂ ನಾನು ಅದರಲ್ಲಿ ಒಂದು 4-5 ವರ್ಷ ಅದನ್ನೆಲ್ಲ ನೋಡುವಾಗ ನನಗೆ ಮನಸ್ಸಿಗೆ ತುಂಬ ಅದು ನೋವು ಮಾಡ್ತಾಯಿತ್ತು. ಅಂದರೆ ವಯಸ್ಸಾದವ್ರಿಗೆ ಹಾಡೋಕ್ಕೆ ಅವಕಾಶ ಇಲ್ವಾ, ಅಂದರೆ ಯಾರಿಗೂ ಈ ಥರ ಅಂದರೆ ನಮಗೆಲ್ಲ ಅವಕಾಶನೇ ಇಲ್ವಾ, ಅಷ್ಟೇ ನಾವು ವಯಸ್ಸು ದಾಟಿ ಬಂದಿದ್ದೀವಿ. ಸೊ ಅವಕಾಶ ಇಲ್ಲ. ಸೊ ಇಂಥವ್ರಿಗೆಲ್ಲ ನಾವು ಅವಕಾಶ ಕೊಟ್ಕೊಂಡು ನಾವು ಯಾಕೊಂದು ಕಾರ್ಯಕ್ರಮ ಮಾಡಬಾರ್ದು. ಸೊ ಎಂಥವ್ರನ್ನೂ ನಾವು ಅಂದರೆ ರೆಡಿ ಟು ಈಟ್ ಅನ್ನೋ ಫುಡ್ಡನ್ನು ನಾವು ತಿನ್ನೋದು ಭಾಳ ಈಸಿ. ಸೊ ನಾವು ಮಾಡಿ ತಿಂದಾಗಲೇ ಅದರಿಂದ ಭಾಳ ಖುಷಿ. ಸೊ ತುಂಬ ಕಲ್ತಿರೋ ಸಿಂಗರ್ಸ್ನ ಕರೆಸೋ ಒಂದು ಕಾರ್ಯಕ್ರಮ ಮಾಡೋದು ಖಂಡಿತ ದೊಡ್ಡದಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಸ್ವಲ್ಪ ಹಾಡೋಕ್ಕೆ ಆಸೆ ಇರೋರು, ಸ್ವಲ್ಪ ಗೊತ್ತಿರೋರಿಗೆ ಕರೆಸಿ ನಾವು ಅವ್ರನ್ನ ಟ್ರೈನ್ ಮಾಡಿ ಅವ್ರಿಗೆ ಕಾನ್ಫಿಡೆನ್ಸ್ ಬೆಳೆಸಿ ಅವ್ರನ್ನ ವೇದಿಕೆ ಮೇಲೆ ಅವರಿಗೆ ಹಾಡಿಸಿದಾಗ ಅದರಲ್ಲಿ ಸಿಗೋ ಖುಷಿ ಅದಕ್ಕೆ ಯಾವುದೂ ನನಗೆ ಸಮ ಇಲ್ಲ. ಸೊ ಅಂಥ ಕಾರ್ಯಕ್ರಮ ಅವಾಗ ನೋಡಿದಾಗ ನನ್ನ ಮನಸ್ಸಿಗೆ ಬಂತು, ಇಷ್ಟೆಲ್ಲ ಜನ ನೋವು ಮಾಡ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದಾರೆ, ಅಳ್ತಾರೆ, ಎಷ್ಟೋ ಬೇಜಾರು ಮಾಡ್ಕೊಂಡು ಹೋಗ್ತಾರೆ, ನಮಗಿಲ್ವ ಅಂತ ಇದನ್ನೆಲ್ಲ ನೋಡಿ ನನಗೆ ಅವಾಗ ಬರ್ತಾಯಿದ್ದು. ಬಟ್ ನಾನು ಅವಾಗ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದೆ, HP-ಲಿ. ಸೊ ನನಗೆ ಕಾರ್ಯಕ್ರಮ ಮಾಡೋಕ್ಕಿರಲಿಲ್ಲ. ಬಟ್ ನಾನು ರಿಸೈನ್ ಮಾಡಿದಾಗ ನನ್ನ ತಲೆಯಲ್ಲಿ ಬಂದಿದ್ದು ಫಸ್ಟ್ ಇಂಥವ್ರನ್ನೆಲ್ಲ ಇಟ್ಕೊಂಡು ನಾನು ಯಾಕೊಂದು ಕರೋಕೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬಾರ್ದು ಅಂತ. ಅವಾಗ ನಾನು 2013ರಲ್ಲಿ ನಾನು ಕರೋಕೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ನಾನು ಯಾರೇ ವಯಸ್ಸಿನ ಇತಿಮಿತಿ ಇಲ್ದಲೆ ಸ್ವಲ್ಪ ಹಾಡೋರ್ಗೂ ಕೂಡ ಸ್ವಲ್ಪ ತಾಳ ಶ್ರುತಿ ಸ್ವಲ್ಪ ವ್ಯತ್ಯಾಸ ಆದರೆ ಸ್ವಲ್ಪ ಕಷ್ಟ, ಆದರೆ ಇರೋರನ್ನ ಅವ್ರ ಕಾನ್ಫಿಡೆನ್ಸ್ ಬೆಳೆಸಿನ ಅಂದರೆ ಅವ್ರು ಹಾಡ್ಬೋದಾ, ಸರಿ ಮಾಡ್ಕೋಬೋದಾ ಅನ್ನೋದನ್ನು ನೋಡಿಕೊಂಡು, ನಾನೇನು ದೊಡ್ಡ ಸಿಂಗರ್ ಅಲ್ಲ ಅಥವಾ ನಾನು ಯಾವುದು ಕಲ್ತಿರೋ ಸಂಗೀತ ಕಲ್ತಿರೋದಲ್ಲ, ಆದರೆ ಗೊತ್ತಿರೋಷ್ಟು ಮಟ್ಟಿಗೆ ಅವ್ರನ್ನ ಟ್ರೈನ್ ಮಾಡಿ ಅವ್ರಿಗೆ ಹಾಡಿಸಿ ಅವ್ರಿಗೆ ಸಂತೋಷ ಆಗುತ್ತಲ್ಲ, ಅದರಿಂದ ನಾನು ಸಂತೋಷ ಪಡೋದು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನಮಸ್ಕಾರ ಸರ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಜ್ಯೋತಿ ರಮೇಶ್ ಅಂತ. ಈಗ ನನಗೆ 2-3 ಮಾತು ಹೇಳಬೇಕು. ಫಸ್ಟ್ ಅವ್ರು ಹೇಳಿಬಿಟ್ರು ಏನಂದರೆ, ಆ ಮಗುನ ನೋಡಿದ್ರಿ ನೀವು, ಎಲ್ಲರ ಕಣ್ಣಲ್ಲೂ ನೀರು ಬಂತು. ಫಸ್ಟ್ ಅದಕ್ಕೆ ಇವರಿಗೆ ತುಂಬ ಶ್ಲಾಘನೀಯವಾದ ಕೆಲಸ.
ಯಾರಿಗೂ ಆ ಧೈರ್ಯ ಬರೋದಿಲ್ಲ. ಅದು ವೇದಿಕೆ ಅಂದಮೇಲೆ ಎಲ್ಲರಿಗೂ ಅವಕಾಶ ಅಂತ ಪ್ರೂವ್ ಮಾಡಿದ್ರು. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್, ಇಲ್ಲಿ ಎಷ್ಟು ಜನ ಹೆಂಗಸರು ನೋಡ್ತಿರ್ಬೇಕಾದ್ರೆ ನಂಗೆ ಎಂಥ ಖುಷಿ ಅಂದರೆ, ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿದೆಯೋ ಅಲ್ವೋ, ಈ ಹಾಡುಗಳೆಲ್ಲ ನಾವು ಅನಾಯಾಸವಾಗಿ ಕೇಳಿರೋದು. ಒಪ್ತಿರಲ್ವಾ? ರೇಡಿಯೋ ಪಾಡಿಗೆ ಹಾಡ್ತಾ ಇರುತ್ತೆ, ನಮ್ಮ ಪಾಡಿಗೆ ನಮ್ಗೆ ಅರಿವಿಲ್ದಿರ ಹಾಡ್ತಾ ಇದ್ದೀವಿ. ಇಲ್ಲ, ಎಲ್ಲರೂ ಶ್ರಮ ಪಡ್ದಿರ ಅನಾಯಾಸವಾಗಿ ಹಾಡ್ತಿದ್ದೀವಿ ಅಂದರೆ ನಾವು ಅಲ್ಲಿಗೆ ಕರ್ಕೊಂಡು ಹೊಟ್ಟೋಗ್ತೀವಿ. ಅದಕ್ಕೊಂದಕ್ಕೆ ಅವರಿಗೆ ಖಂಡಿತ ಅವ್ರಿಗೆ ಮೆಚ್ಕೋಬೇಕು. ಮೂರನೇದು ಏನಂತಂದರೆ, ಇಲ್ಲಿ ನಾವೆಲ್ಲ ಕೂತಿದ್ದೀವಿ, ನಮಗೆ ಅರಿವಿಲ್ದಿರ ನಾವು ಕೆಲವೆಲ್ಲ ಅನುಭವಿಸ್ತಾ ಇದ್ದೀವಿ. ಆ ಅನುಭವ ಇದೆಯಲ್ಲ, ಅದು ಒಂದೊಂದು ಹಾಡಿಗೂ ನಮ್ಗೆ ಒಬ್ಬೊಬ್ಬರಿಗೂ ವಿಶೇಷವಾದ ಅನುಭವ. ಒಪ್ಕೋತೀರಾ? ಅದು ಏನೇ ಇರ್ಬೋದು, ಅದು ನೋವಾಗಿರ್ಬೋದು. ಈ ಹುಡುಗ ಹಾಡ್ದ, ಅದು ಏನು ಹಾಡದ್ಯಪ್ಪ ನೀನು, ಮನಸ್ಸೆಲ್ಲ ಕಲಕ್ಬಿಟ್ಟೆ ನೀನು, ದೇವ್ರು ಒಳ್ಳೇದು ಮಾಡಲಿ ನಿನಗೆ. ಮತ್ತು ವಯೋಮಿತಿ ಖಂಡಿತ ಸತ್ಯವಾದ ಮಾತು ಸ್ನೇಹಿತರೆ. ಕಲೆಗೆ ವಯೋಮಿತಿನೇ ಇಲ್ಲ. ಅದು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಪ್ರದರ್ಶನ ಆಗುತ್ತೆ. ಅದಕ್ಕೊಂದು ಚಿಲುಮೆ ಬೇಕು, ಅದಕ್ಕೊಂದು ಸ್ನ್ಯಾಪ್ ಬೇಕಿತ್ತರ. ಅದು ಇವರು. ಒಪ್ತೀರಾ ಎಲ್ಲರೂ? ಮತ್ತು ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಏನಂತಂದರೆ, ಇವ್ರು ಹೇಳಿದರು, ಹಾಡೋರು ಕಲ್ತಿರೋರು ಬಂದು ಹಾಡೋದು ದೊಡ್ಡ ವಿಷಯ ಅಲ್ಲ ರೀ. ಟು ಬಿ ಆರ್ಡಿನರಿ ಇಸ್ ನಾಟ್ ಅ ಕ್ರೈಮ್ ಯಾರ್. We're just ordinary human beings. It's okay. I mean, I'm coming here. So what? I'm ordinary, but I have a stage. Somebody's providing me that stage. Why not? Right? And none other than Balu sir. I had to come to him. ಅವರು ಬಹುಭಾಷಿ. ಅವ್ರಿಗೆ ಯಾವ ಭೇದ ಭಾವ ಏನಿಲ್ಲ. ಕಲೆಗೆ ದೇರ್ ಈಸ್ ನೋ ಬ್ಯಾರಿಯರ್. ಆ ಥರ ಹಾಡು ತೋರಿಸ್ಬಿಟ್ಟಿದ್ದಾರೆ ಬಹುಭಾಷಿ ಅವರು. I was so happy that Tamil, Telugu, everything is being sung here. We would expect even in Malayalam song next time, SPBs. Nobody has come, I'm sure or else would have done. Yes, and in Bangalore you'll find everybody talking all languages, sir. Enjoying. Sure. We were enjoying it. All of you enjoyed? ಬಿಟ್ಬಿಟ್ಟಿದ್ರೆ ಡಾನ್ಸೇ ಆಡ್ಬಿಡ್ತಿದ್ವಿ ನಾವು ಪ್ರತಿ ಈಗ ಲಾಸ್ಟಿಗೆ ಒಂದು ಮೆಡ್ಲೆ ಇದೆ ಮೇಡಮ್. ಒಂದು 5 ಸಾಂಗ್ ಅದು ಬರೀ ಪಲ್ಲವಿಗಳ ಮೆಡ್ಲೆ ಇದೆ, ಯಾರು ಬೇಕಾದ್ರೂ ಬಂದು ಡ್ಯಾನ್ಸ್ ಮಾಡ್ಬೋದು. ಅದು ಇಟ್ಟಿದ್ದೀವಿ ಲಾಸ್ಟ್ ಒಂದೇ ಒಂದು ಸಾಂಗ್ ಇದೆ ಅಲ್ಲಿ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಓಕೆ, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ನನ್ನ ಹೆಸರು ಅಚ್ಯುತ ಸಂಕೇತಿ ಅಂತ ಅನೇಕರು ನನ್ನ ಆತ್ಮೀಯರೇ ಇದ್ದಾರೆ ಇಲ್ಲಿ. ನಾನು ಕೂಡ ಗಾಯಕನಾಗಿ ಕಳೆದ 40 ವರ್ಷಗಳಿಂದ ಬೇರೆ ಬೇರೆ ಹಂತಗಳಲ್ಲಿ ಬೆಳ್ಕೊಂಬಂದಿದ್ದೀನಿ. ವರ್ಕಿಂಗ್ ಜರ್ನಲಿಸ್ಟ್ ಕೂಡ ಆಗಿದ್ದೀನಿ. ನಮ್ಮ ಪ್ರಸನ್ನ ಕುಮಾರ್ ಸರ್ ಅವರ ಒಂದು ಸಹಯೋಗ ನಂಗೆ ಸಿಕ್ಕಿದ್ರಿಂದ ಸಂಪದ ಸಂಸ್ಕೃತಿ ಪರಂಪರೆ ದರ್ಶನ ಆ ಒಂದು ಸಂಸ್ಥೆ ನಡೆಸೋದಕ್ಕೆ ಕಾರಣ ಆಯಿತು. ತಾಂತ್ರಿಕವಾಗಿ ನನಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಆತ್ಮೀಯರೇ ಇಲ್ಲಿದ್ದೀರಾ. ಇಲ್ಲಿ ನಾನು ಬೆಂಗಳೂರಲ್ಲಿ ಕೂಡ ವರ್ಕ್ ಮಾಡ್ತಾಯಿದ್ದೆ. ನಾನೊಬ್ಬ ವರ್ಕಿಂಗ್ ಜರ್ನಲಿಸ್ಟ್ ಅಂತ ಆಗಲೇ ಹೇಳಿದೆ. ಆ ಕಾಲಕ್ಕೇ ಒಂದು ಕರೋಕೆಯ ಒಂದು ಕಾರ್ಯಕ್ರಮ ಎಷ್ಟು ಜನಪ್ರಿಯ ಆಯಿತು ಬೆಂಗಳೂರಲ್ಲಿ ಅಂದರೆ, ನಾನು ಆವಾಗ ರಿಪೋರ್ಟ್ ಮಾಡ್ಕೊಳಕ್ಕೆ ಹೋದಾಗ ಈ ಕಾರ್ಯಕ್ರಮದ ಬಗ್ಗೆ ತುಂಬ ಜನ ಹೇಳ್ತಾಯಿದ್ರು. ಅತ್ಯಂತ ಅದ್ಭುತವಾಗಿ ಮೂಡಿ ಬರ್ತಾಯಿತ್ತು ಅಂತ. ಅದಕ್ಕೆ ನಮ್ಮ ಅರವಿಂದ್ ಮತ್ತು ಪ್ರಸನ್ನ ಅವರು ಇಬ್ಬರು ಕೂಡ ಭಲೆ ಜೋಡಿ ಅವರು ಆ ಕಾಲಕ್ಕೇನೆ. ಸೊ ಜೋರಾದ ಚಪ್ಪಾಳೆ ಬರಲಿ. ಆವಾಗ ಕರೋಕೆ ಎನ್ನುವ ಪರಿಕಲ್ಪನೆ ಇಲ್ಲದಿರೋ ಕಾಲದಲ್ಲಿ ಬೆಂಗಳೂರು ಮಾಧ್ಯಮದ ಮೂಲಕ ಜನಪ್ರಿಯತೆಯನ್ನು ಆ ಕಾಲಕ್ಕೆ ಮಾಡಿದ್ರು. ಆ ನಂತರದ ದಿನಗಳಲ್ಲಿ ತಾಂತ್ರಿಕವಾಗಿ ಅರವಿಂದ್ ಅವರು ಮಾಡಿರೋದು ಯಾರಿಗೂ ಸಾಧ್ಯನೇ ಆಗಲ್ಲ. ನಾನು ಕೂಡ ಒಬ್ಬ ಆರ್ಗನೈಸರ್ ಆಗಿ ಹೇಳ್ತೀನಿ, ವಿಷುವಲ್ನ ಅವರೇ ಸ್ವತಃ ವಿಡಿಯೋ ಎಡಿಟಿಂಗ್ನ ಮಾಡಿ ಆ ಲಿಪ್ಸಿಂಕಿಂಗು ಆ ಟೈಮಿಂಗ್ಸು ಆ ರೀತಿ ಮಾಡೋದಕ್ಕೆ ಬಹಳ ಕಷ್ಟ ಇದೆ. ನಾವು ಆ ಪ್ರಯತ್ನ ಮಾಡಿದ್ದೀವಿ ನಮ್ಮ ಆಡಿಟೋರಿಯಮಲ್ಲಿ. ಆದರೆ ನಾವು ಭಾಗಶಃ ಯಶಸ್ವಿ ಆದ್ವಿ ಹೊರತು ಪರಿಪೂರ್ಣತೆ ಪಡೆಯೋಕ್ಕಾಗಲಿಲ್ಲ. ಅದಕ್ಕೆ ತಾಂತ್ರಿಕ ಕೊರತೆ ನಮಗಿತ್ತು. ಆದರೆ ಇವತ್ತು ನಾನು ನೋಡಿದಾಗ ಎಷ್ಟು ಪರ್ಫೆಕ್ಷನ್, ಆ ಕೋಆರ್ಡಿನೇಷನ್ನು ವಿಷುವಲ್ ಮತ್ತು ಆಡಿಯೋ ಎರಡೂ ಕೂಡ ಅತ್ಯಂತ ಅದ್ಭುತವಾಗಿತ್ತು. ಸೊ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಅತ್ಯಂತ ವೃತ್ತಿಪರತೆಯಿಂದ ಅದನ್ನು ಹೇಳಲೇಬೇಕು. ತುಂಬ ಕರೋಕೆ ತಂಡಗಳಿರ್ಬೋದು, ಕಾರ್ಯಕ್ರಮ ಇರ್ಬೋದು. ಇವತ್ತಿನ ಕಾರ್ಯಕ್ರಮ ಮಾದರಿ ಕಾರ್ಯಕ್ರಮ. ವೃತ್ತಿಪರತೆ, ಪ್ರೊಫೆಷನಲಿಸಮ್ ಮಾಡಬಹುದು. ಒಂದು ಕರೋಕೆ ಕಾರ್ಯಕ್ರಮದಲ್ಲಿ ಒಂದು ಪರ್ಫೆಕ್ಷನ್ ಆಗಿ ವೃತ್ತಿಪರತೆ ಕಾಪಾಡಿಕೊಳ್ಬಹುದು ಅಂತ ಅಧಿಕೃತವಾಗಿ ಹೇಳಬೇಕಾದ್ರೆ ಇದೇ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಮತ್ತೆ ಸಾಬೀತುಪಡಿಸಿದ್ದೀರಾ. ATM ಮತ್ತು ಕಲಾಭೂಮಿ ನಾನು ನೋಡ್ಕೊಂಬರ್ತಾಯಿದ್ದೀನಿ, ಯೂಟ್ಯೂಬಲ್ಲೂ ನೋಡ್ಕೊಂಬರ್ತಾಯಿದ್ದೀನಿ. ಸೊ ಅವ್ರ ಬಗ್ಗೆ ನೇರವಾಗಿ ಇಂಡೈರೆಕ್ಟಾಗೂ ಪರಿಚಯ, ನೇರವಾಗೂ ಪರಿಚಯ. ಬೆಂಗಳೂರು, ಆನಂತರ ಶಂಕರ್ ಟಿ ವಿಲಿದ್ದೆ. ಸೊ ಆಯುಷ್ ಟಿ ವಿಗೂ ಕೆಲಸ ಮಾಡಿಕೊಟ್ಟೆ, ಈ ಥರ. ಬಟ್ ನಾನು ತಾಂತ್ರಿಕವಾಗಿ ಅವ್ರಿಗೆ ನಾನು ತುಂಬ ಅಭಿನಂದಿಸ್ತೀನಿ ಸರ್. ಅದ್ಭುತವಾಗಿ ಮಾಡಿದ್ದೀರಾ. ಇವತ್ತು ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಇಡೀ ತಂಡ ಅದರ ಒಂದು ನಿಸ್ಪೃಹವಾದಂಥ ಸೇವೆ ಮಾಡಿದ್ದೀರಾ ಅಂತ ನಾನು ಭಾವಿಸಿ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.
ಖಂಡಿತ ನಾನು ನಮ್ಮ ಗುರುಗಳಿಗೋಸ್ಕರ ಕಾಯ್ತಾ ಇದ್ದೆ. ಶ್ಯಾಮಲಾಜಿ ಭಾವೆಯವರ ಶಿಷ್ಯ, ಅವ್ರ ಜೊತೆಗೆ 45 ವರ್ಷ ಅವರಿದ್ದಾರೆ. ಅವ್ರು ಹೋದ ನಂತರ ಆ ಸರಸ್ವತಿ ಸಂಗೀತ ವಿದ್ಯಾಲಯನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನಗೆ ಕೂಡ ಅವರು ಅನ್ನದಾತರು. ಅಂಥ ಒಬ್ಬರು ಗ್ರೇಟ್ ಸಿಂಗರ ಕೆಲಸ ನನಗೆ ಶ್ಯಾಮಲಾಜಿ ಭಾವೆಯವ್ರದ್ದು. ಅವರಿದ್ದಾಗಲೂ ನಾನು ಕೆಲಸ ಮಾಡ್ಕೊತಾ ಬಂದಿದ್ದೀನಿ ಅವ್ರದ್ದೆಲ್ಲ. ಇವತ್ತಿಗೂ ಅವ್ರು ಹೋದ್ಮೇಲೂ ಇವತ್ತಿಗೂ ಅವ್ರು ಕೆಲಸ ಮಾಡ್ತಾಯಿದ್ದೀನಿ. ಇನ್ನೂ ಮುಂದೆ 5-10 ವರ್ಷ ಅವರ ವರ್ಕ್ನೇ ನನಗಿನ್ನೂ ಮಾಡೋಷ್ಟು ಕೆಲಸ ನನಗೆ ಇದೆ. ಅದನ್ನು ನನಗೆ ಕೊಟ್ಟಿರ್ತಕ್ಕಂಥ ವಾಗಿ ಸರ್ ಅವರು ಕುಟುಂಬದವ್ರಿಗೂ ಕೂಡ ಧನ್ಯವಾದಗಳು. ಅವರು ನನ್ನನ್ನು ಅವ್ರ ಮಗನ ಥರ ಟ್ರೀಟ್ ಮಾಡ್ತಾರೆ. ಸೊ ಪ್ರತಿ ವಾರ ನಾನು ಶುಕ್ರವಾರ ಫಿಕ್ಸ್ ಬೆಳಗ್ಗೆ 9 ಗಂಟೆಗೆ 9 ಗಂಟೆಗೆ ಅವ್ರ ಮನೆಗೆ ಹೋದರೆ ಬೆಳಿಗ್ಗೆನೇ ಹೇಳ್ಬಿಡ್ತಾರೆ, ಊಟಕ್ಕೆ ನೀನು ಇಲ್ಲೇ ಬರಬೇಕು. ಸೊ ಮಧ್ಯಾಹ್ನ ಅಲ್ಲಿ ಊಟ ಮುಗಿಸ್ಕೊಂಡು ಅವ್ರ ಕೆಲಸ ಏನಿದೆಯೋ ಅದನ್ನೆಲ್ಲ ಮಾಡಿ ನಾನು ಬರ್ತೀನಿ. ಮತ್ತೊಮ್ಮೆ ತುಂಬ ಧನ್ಯವಾದಗಳು ವಾಗೀಶಣ್ಣ. ಥ್ಯಾಂಕ್ ಯು. ನನಗೆ ಸತೀಶ್ ಅವರ ಪರಿಚಯ ಅಕ್ಕ ಶ್ಯಾಮಲಾಬಾಯಿ ಅವರ ಕಡೆಯಿಂದ ಆಗಿದೆ. ಅಕ್ಕ ಶ್ಯಾಮಲಾಬಾಯಿ ಅವರದ್ದು ತುಂಬ ಹಳೇ ಆ VHS ಇದರಲ್ಲೆಲ್ಲ ಅವರ ಫಾರ್ಮ್ಯಾಟು ರೆಕಾರ್ಡಿಂಗ್ ಇತ್ತು. ಅದನ್ನು ಈಗ ಮಾಡರ್ನ್ ಟೈಮಿಗೆ ಬೇಕಾದಾಗೆ CD ಅದೆಲ್ಲ ಮಾಡಬೇಕು ಅವಶ್ಯಕತೆ ಇತ್ತು. ಅರವಿಂದ್ ಸ್ಟುಡಿಯೋ ಮೂಲಕ ಅವ್ರ ಪರಿಚಯ ಆಯಿತು. ನಂಗೆ ಪರಿಚಯ ಆಗಿ ಒಂದು 30 ವರ್ಷ ಆಗಿರಬೇಕು. ಸುಮಾರು 150 ಅಕ್ಕ ಶ್ಯಾಮಲಾಬಾಯಿಯವರ VHSನ್ನು ಅದು ಅಂತಹ ಒಂದು ಪರಿಸ್ಥಿತಿಯಲ್ಲಿತ್ತು. ಆಗ ಇಷ್ಟು ಇರಲಿಲ್ವಲ್ಲ, ಈ ತಾಂತ್ರಿಕತೆಯಲ್ಲಿ ಇರಲಿಲ್ಲ. ಅದನ್ನೆಲ್ಲ ಮಾಡಿಕೊಟ್ರು. ಆಮೇಲೆ ಹೀಗೆ ಒಂದು ಸರಿ ನನಗೆ ಗೊತ್ತಿಲ್ಲ, ಅವರು ಅದನ್ನು ಕೆಲಸ ಮಾಡ್ತಾಯಿದ್ರು. ಅಷ್ಟೇ ಗುರುತ ನಂದು ಕೆಲಸ ಮಾಡೋದು, ಅವರಿಗೆ ಬಿಲ್ ಕೊಡೋದು, ಇದು ಮಾಡಿಸೋದು, ಅಷ್ಟಲ್ಲೇ ಇದ್ದೆ ನಾನು ಸರಸಂಗೀತ ವಿದ್ಯಾಲಯದ ಪರವಾಗಿ. ಕೊನೆ ಒಂದು ದಿವಸ ಹೀಗೆ ನಾನೇನು ಹಾಡ್ತಾ ಕೂತಿದ್ದಾಗ ಬಂದುಬಿಟ್ಟು ಸುಮ್ಮನೆ ಬಂದು ನನ್ನ ಕೆಳಗೆ ಕೂತ್ಕೊಂಡು ಕಾಲ ಕೆಳಗೆ ಕೂತ್ಕೊಂಡು ಬಿಟ್ಟು ನಾನು ಹಾಡ್ಬೋದಾ ಅಂತ ಕೇಳಿದೆ. ನನಗೇನು ಗೊತ್ತಾ ಅಂತ ಹೇಳಿದೆ, ಹಾಡಪ್ಪ, ನಮಗಲ್ಲಿ ಎಲ್ರಿಗೂ ಹಾಡಲಿಕ್ಕೆ ಅವಕಾಶ ಇದೆ, ನೀವು ಹಾಡಿ ಅಂತ ಹೇಳಿದೆ. ಅದು ಅವರು ಯಾವುದೋ ಒಂದು ಕಿಶೋರ್ ಕುಮಾರದ ಹಾಡಾಡಿದರು. ಅದ್ಭುತವಾಗಿತ್ತು. ನಾನು ಚಿಕ್ಕ ಪ್ರಾಯದಿಂದ ಬಾಲಿವುಡ್ ಅಂದರೆ, ಈಗ ಬಾಲಿವುಡ್ ಅಂತ ಹೇಳ್ತೀವಿ ನಾವು, ಹಿಂದಿ ಫಿಲ್ಮ್ ಅಂತ ಮೊಹಮ್ಮದ್ ರಫಿ, ಆಮೇಲೆ ತಲತ್ ಮಹಮೂದ್, ಆ ಜಮಾನದ ಹಾಡುಗಳನ್ನೆಲ್ಲ ಕೇಳಿದವರು. ಆಮೇಲೆ ನಮ್ಮನೆ ಊರಲ್ಲಿ, ನಮ್ಮನೆ ಪಕ್ಕದಲ್ಲಿ ಒಂದು ಟಾಕೀಸ್ ಇತ್ತು, ಗೀತಾ ಟಾಕೀಸ್ ಅಂತ ಇತ್ತು. ಅಲ್ಲಿ ಬಾಂಬೆಯಲ್ಲಿ ಯಾವ ಫಿಲ್ಮು ಇದು ರಿಲೀಸ್ ಆಗ್ತಾಯಿತ್ತೋ ಅದರ ಹಾಡುಗಳ ಆಗೆಲ್ಲ LP ಒಂಥರ EP ಅಂತ ಅದನ್ನೆಲ್ಲ ತಂದು ಹಾಕ್ತಾಯಿದ್ರು. ನಾವು 3 ಸಾರಿ ಕೇಳ್ತಾ ಇದ್ವಿ. ನಮ್ಮ ಮನೇಲಿ ರೇಡಿಯೋ ಇರಲಿಲ್ಲ, ಆದರೆ ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ನಮಗೆ ಭಜನೆ ಕೇಳಿಸ್ತಾ ಇತ್ತು. ಆಮೇಲೆ ಈ ಪಕ್ಕದಲ್ಲಿ ಥಿಯೇಟ್ರಿಂದ 3 ಸಾರಿ ಹಾಡುಗಳು ಕೇಳೋದು. ಹೀಗಾಗಿ ನನಗೆ ಶಾಸ್ತ್ರೀಯ ಸಂಗೀತಕ್ಕೆ ನನಗೆ ಬರಲಿಕ್ಕೆ ಪ್ರೇರಣೆ ಆಗಿರೋದೇ ಫಿಲ್ಮ್ ಸಂಗೀತ. ಆಮೇಲೆ ಇವತ್ತು ಪ್ರಸ್ತುತ ಹೇಳೋದಾದರೆ ನಾನು ಬಾಲು ಸರ್ ವಿಚಾರ, ಅವರು ನನಗೆ ದೊಡ್ಡ ಅಣ್ಣನ ಥರ. ಯಾಕಂದರೆ ಅವ್ರ ಜೊತೆಗೆ ನಾವು ಏನಾದರೂ ಕೆಲಸ ಮಾಡಿದರೆ ಅದು ನಮ್ಮ ಜೀವನದ ಭಾಗ್ಯ ಅಂತೇಳಿ. ನಾನು 45 ವರ್ಷದಿಂದಲೂ ಅಕ್ಕನವರ ಜೊತೆಗೆ ಕೆಲಸ ಮಾಡಿದಾಗ ಅವರ ಸಂಪರ್ಕ ಅವರಿಗಿರುತ್ತೆ. ನಮ್ಮ ಮನೆಗೆಲ್ಲ ಬರ್ತಾಯಿದ್ರು. ಅಂದರೆ ನಾನು ಗುರುಗಳ ಮನೆಯಲ್ಲೇ ಇದ್ದೆ, ನಾನು ನನ್ನ ಫ್ಯಾಮಿಲಿ ಗುರುಗಳ ಮಧ್ಯೆ ಅವ್ರಿಗೆ ಸೇವೆ ಮಾಡ್ತೀನಿ. ಬಾಲೂರಲ್ಲಿ ಕೆಲಸರಿಗೆ ಬರ್ತಾಯಿದ್ರು. ಆಮೇಲೆ 1977ರಲ್ಲಿ ಪರಿವರ್ತನೆ ಅಂತ ಒಂದು ಕನ್ನಡ ಫಿಲ್ಮ್ ಬಂತು. ಆ ಫಿಲ್ಮಿಗೆ ಅಕ್ಕ ಶ್ಯಾಮಲಾಬಾಯಿ ಅವರು ಮ್ಯೂಸಿಕ್ ಮಾಡಿದರು. ಆಗ ಬಾಲು ಸರಿಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್, ಅವರಿಗೆ ಇವರು ಹಾಡಿಸ್ತಾಯಿದ್ರು. ಹೀಗೆ ಅವರು ಅಕ್ಕ ಅಂತ ತುಂಬ ಅವರು. ಹೀಗೆ ನಮಗೊಂಥರ ಪರಿಚಯ ಆಯಿತು. ಒಂದು ಸರಿ ಹೀಗೆ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಅಕ್ಕನ ಜೊತೆ ಕೆಲಸ ಮಾಡೋ ಸಂಗೀತನೂ ಕಲಿತದ್ದು ಎಲ್ಲ ಮಾಡ್ತಾಯಿದ್ದೆ. ಒಂದು ಸರಿ ಏನಾಯ್ತು ಅಂತ ಹೇಳಿದ್ರೆ, ಯಾವುದೋ ಒಂದು ಭಾಗ್ಯ ಸರ ಒಂದು ಶಿರಡಿ ಸಾಯಿ ಸುಪ್ರಭಾತ ಮಾಡಬೇಕಾಗಿ ಬಂತು. ಅದನ್ನು ಮಾಡುವಾಗ ತುಂಬ ವಿಘ್ನಗಳು ಬಂದ ನಂತರ ಕೊನೆಗೆ ಅದೊಂದು ಸೆಟ್ ಆಯಿತು. ಸೆಟ್ ಆದಾಗ ಅದೇನಾಯಿತು ಅಂತ ಹೇಳಿದ್ರೆ, ಅಕ್ಕ ಅದನ್ನು ಕಂಪೋಸ್ ಮಾಡಿದರು. ಅದ್ರ ತುಂಬ ದೊಡ್ಡ ಕಥೆ ಇದು. ಅಕ್ಕ ಹೇಳಿದರು, ನೀನೇ ಹಾಡುಬಿಡು ಅಂತ, ಬೇರೆ ಯಾರು ಬೇಡ ಅಂತ. ಆದರೆ ನನಗೆ ಅದು ಯಾಕೆ ನನಗೆ ಇದು ಭಾಗ್ಯ ಬಂತು ನನಗೂ ಅರ್ಥ ಆಗಲಿಲ್ಲ. ಅದು 108 ಅದರ ಶ್ಲೋಕಗಳ ಥರ, ಕನ್ನಡ ಶ್ಲೋಕಗಳ ಥರ ಮಾಡಿದರು. ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಅವರು ಬರೆದಿದ್ದರು. ಎಕ್ಸಲೆಂಟ್ ಸಾಹಿತ್ಯ, ಎಕ್ಸಲೆಂಟ್ ಸಂಗೀತ ಅಕ್ಕ ಅವರದು. ಅದರಲ್ಲಿ ನಾನು ಹಾಡಿದೆ, ನಾನು ಅಕ್ಕನ ಶಿಷ್ಯನಾಗಿ ಹಾಡಿದೆ. ನನಗೆ ಎಷ್ಟು ಯೋಗ್ಯತೆ ಅಂತ ಗೊತ್ತಿಲ್ಲ, ಹಾಡಿದೆ. ಆಮೇಲೆ ಏನಾಯಿತು ಅಂತ ಹೇಳಿದರೆ, ಶಿರಡಿ ಸಂಸ್ಥಾನದಿಂದ ಬಂತು, ಅದು ನಮಗೆ ತೆಲುಗಲ್ಲೂ ಬೇಕು ಅಂತ. ತೆಲುಗಲ್ಲೂ ಬೇಕು ಅಂತ ಹೇಳುವಾಗ ಏನು ಮಾಡೋದು ಅಂತ ಹೇಳುವಾಗ ಅಕ್ಕ ಹೇಳಿದ್ರು, ಇದು ಎಲ್ಲ ಯಾರು ಅವ್ರನ್ನ ಇವ್ರನ್ನ ಇದು ಮಾಡಬೇಡ, ನಾನು ಬಾಲುಗೆ ಹೇಳ್ತೀನಿ. ಅವರು ಒಂದು ಏಕವಚನ, ನಾನು ಬಾಲುಗೆ ಹೇಳಿಬಿಡ್ತೀನಿ ಅಂತ ಫೋನ್ ಮಾಡಿದರು. ಫೋನ್ ಮಾಡಿಬಿಟ್ಟು ಅವ್ರು ಹೇಳಿದರು, ಈ ಥರ ಸಾಯಿ ಸುಪ್ರಭಾತ ಹಾಡಬೇಕು ನೀವು ಅಂತ ಹೇಳಿಬಿಟ್ಟು, ಅದೇನು ಒರಿಜಿನಲ್ ಟ್ರ್ಯಾಕ್ ಇದೆಯೋ ಇದೆಲ್ಲ ಕಳಿಸಿಕೊಡಿ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾನು ಹಾಡಿರೋದು ಕಂಪ್ಲೀಟ್ ರೆಡಿ ಇತ್ತು, ಅದನ್ನು ಕಳಿಸಿಕೊಟ್ಟು ಅವರು ಅದನ್ನು ಇದು ಮಾಡಿದರು. ಅದನ್ನು ಮಾಡಿದರು, ಕೆಲಸ ಮಾಡಿದರು, ಮಾಡಿ ಕಳಿಸಿದ್ರು, ಎಲ್ಲ ಆಯಿತು.
ಆಮೇಲೆ ಏನಾಯ್ತು ಅಂದರೆ ಎದೆ ತುಂಬಿ ಹಾಡುವಲಿ ಅಂತ ಆಗ ಸೀರೀಸು ಕಂಠೀವರ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಅದು. ಅಲ್ಲಿ ನನ್ನನ್ನು ಜಡ್ಜ್ ಅಂತ ಕರೆದಿದ್ದರು. ಆಗ ಟಿ ವಿ ಅಲ್ವಾ, ಟಿ ವಿ ಈಗ ಟಿ ವಿ ಕನ್ನಡ ಯಾವುದೋ ಒಂದು ಅದು ಎದೆ ತುಂಬಿ ಇದಕ್ಕೆ ನನಗೆ ಜಡ್ಜ್ ಅಂತ ಕರೆದಿದ್ದರು. ನನಗೆ ಏನಂತ ಹೇಳಿದ್ರೆ ಬಾಲು ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಬಾಲು ಸರ ಜೊತೆ ಕೂತ್ಕೊಂಡ್ಬಿಟ್ಟು ಮಾಡೋ ಅವಕಾಶ. ನಾವು ಮಾತಾಡ್ತಾ ಇದ್ವಿ. ಆಮೇಲೆ ಅವ್ರು ಕೇಳಿದ್ರು, ವಾಗೀಶ್ ನಿಮಗೆ ನಾನು ಸಾಯಿ ಸುಪ್ರಭಾತ ಮಾಡಿ ಅಂದರೆ ಅವ್ರು ಎಷ್ಟು ನೆನಪು ಇದೆಲ್ಲ ಆಗಿದೆ 5 ವರ್ಷ ಆಗಿದೆ. ಅಕ್ಕ ಮತ್ತು ನೀವೆಲ್ಲ ಮಾಡಿ ಕಳಿಸಿರೋ ಸಾಯಿ ಸುಪ್ರಭಾತ ಕಳಿಸಿದ್ದೇನೆ, ನಿಮ್ಗೆ ಸರಿ ಹೋಗಿದೆಯಾ ನೋಡಿ. ಅಷ್ಟು ದೊಡ್ಡ ಗಾಯಕರು ನನ್ನನ್ನು ಕೇಳ್ತಾ ಇದ್ದಾರೆ. ನಾನು ಹೇಳ್ತಾರೆ ನನ್ನನ್ನು ಹೇಗೆ ಕೇಳ್ತಾ ಇದ್ದೀರಾ ನೀವು ಅಂತ. ಇಲ್ಲ ವಾಗೀಶ್, ನೀವು ಹಾಡಿರು ಅಷ್ಟು 108 ಶ್ಲೋಕವನ್ನು ನಾನು ಕೇಳಿದ್ದೀನಿ. ನಾನು ಕೇಳಿದ ಮೇಲೆ ನಿಮ್ಮನ್ನು ಹೇಳ್ತಾ ಇದ್ದೀನಿ. ಬಿಕಾಸ್ ನೀವು ಅದನ್ನು ಇದು ಬೇಸಿಕ್ ವರ್ಕ್ ಮಾಡಿದವರು ನೀವು. ಅಕ್ಕನ ಜೊತೆ ಕೂತ್ಕೊಂಡು ಕಂಪೋಸ್ ಮಾಡಿ ಸೆಟ್ಟಿಂಗ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಈವನ್ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಹೇಳ್ತೀವಿ ಅದೆಲ್ಲ ಕೂತ್ಕೊಂಡು ನಾನೇ ಕಂಪ್ಲೀಟ್ ಮಾಡಿದ್ದು. ಅದ್ರ ಕೆಲಸ ಮಾಡಿದ್ದು ನಾವು ಅಮೆರಿಕಕ್ಕೆ ಹೋದಾಗ ಅಲ್ಲಿ ನಮ್ಮ ಟೈಮ್ ಸಿಕ್ಕಿತ್ತು, ಅದ್ರ ಕೆಲಸ ಮಾಡಿದ್ದು ಅಲ್ಲಿ. ಅವ್ರು ಕೇಳಿದ್ರು ನಿಮ್ಗೆ ಗೊತ್ತು ಇದ್ರ ಕಷ್ಟ ಏನಂತ, ನಿಮ್ಮನ್ನು ನಾನು ಕೇಳ್ತಾ ಇದ್ದೇನೆ, ನಿಮ್ಗೆ ಸರಿ ಹೋಗಿದೆಯಾ ಅಂತ. ನೋಡಿ ಎಂಥ ಒಂದು ದೊಡ್ಡ ನಂಗೆ ಒಂಥರ ಜುಮ್ಮನ್ಸ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಅವ್ರು ಹೇಳಿದರು ನೀವು ಹಾಡಿರೋ ಒಂದೊಂದು ಇಂಚ್ ಅಂದರೆ ನನಗೀಗ ಏನಂತ ಹೇಳಿದ್ರೆ ನನ್ನ ಭಾಗ್ಯ ಅಲ್ವಾ ಅದು. ಅವರು ನನ್ನ ಹಾಡನ್ನು, ನಾನು ಅವ್ರ ಹಾಡನ್ನು ಚಿಕ್ಕ ಪ್ರಾಯದಿಂದ ಕೇಳ್ತಾ ಇದ್ದೇನೆ. ಅವರು ಎಷ್ಟು ಹಾಡನ್ನು ನಾನು ಕೇಳಿದ್ದೇನೆ. ಆಮೇಲೆ ಅವ್ರದ್ದು ಮೇಲಿನ ಶ್ರುತಿ ನಂಗೆ ಹಾಡಿಗೆ ಬರೋಲ್ಲ ಅಂತ ನಾನು ಅದನ್ನು ಹಾಡ್ತಾ ಇರಲಿಲ್ಲ. ಆದರೆ ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಕೆಲವು ಹಾಡುಗಳ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಅಂದರೆ ಅದೇ ಸ್ಟಾಲಲ್ಲಿ ಬರ್ತಾರೆ ಅವರು, ಮೊಹಮ್ಮದ್ ರಫಿ ಸ್ಟಾಲಲ್ಲೇ ಬರ್ತಾರೆ ಅವರು. ಕಿಶೋರ್ ಕುಮಾರ್ ಮೊಹಮ್ಮದ್ ಸಾರ್ನಲ್ಲಿ ಇದು ನಮ್ಮ ಕನ್ನಡದಲ್ಲಿ ಬಾಲು ಅವರು. ನಾನು ಯಾವ ಥರ ಪಿ ಬಿ ಶ್ರೀನಿವಾಸನ ಕೇಳ್ತಾ ಇದ್ದೆ ಅದೇ ಥರ ಬಾಲು ಸರನ್ನು ಕೇಳ್ತಾ ಇದ್ದೆ. ಇಷ್ಟು ಚೆನ್ನಾಗಿ ಅವ್ರು ಹೇಳಿದರು. ಇಲ್ಲ ನಾನು ಇನ್ನನ್ನು ಕೇಳ್ತಾ ಇದ್ದೋಗೋಸ್ಕರ ಅಂತ ನಂಗೆ ಒಂಥರ ಇದಾಯಿತು. ಇಂತಹ ದೊಡ್ಡ ಗಾಯಕರಿಗೆ ಅಂದರೆ ಹೇಳ್ತಾರೆ ವಿದ್ಯಾ ದದಾತಿ ವಿನಯಂ ಅಂತ. ಅವ್ರು ಹೇಳ್ತಾರೆ ನಾನು ಕಲ್ತಿಲ್ಲದ ಸಂಗೀತ ಸರಿಗಮ ಮಾಡದೇ ಕಲಿಬೇಕಾಗಿಲ್ಲ. ಸಂಗೀತ ಪ್ರೀತಿಯಿಂದ ಕಲ್ತ್ರೆ ಸಂಗೀತನೇ ಅದು. ಅದಕ್ಕೆ ಶಾಸ್ತ್ರೀಯ ಸಂಗೀತ ಅಂದರೆ ಸಂಸ್ಕೃತದಲ್ಲಿ ಹೇಳ್ತಾರೆ ಸಂಗೀತ ಅಂದರೆ ಸಮ್ಯಕ್ ಅಂದರೆ ತುಂಬ ಚೆನ್ನಾಗಿ ಯಾವುದನ್ನು ಮಾಡ್ತಿರೋ ಯಾವ ಕೆಲಸ ಮಾಡ್ತಿರೋ ತುಂಬ ಚೆನ್ನಾಗಿ ಕೇಳಿದ್ದಾರೆ ಅವರು. ಅವರ ತಂದೆಯವರು ಹರಿಕಥೆ ದಾಸರಾಗಿದ್ದರು. ಹರಿದಾಸರಿಗೆ ಆಗ ಬೇಸಿಕ್ ಕ್ವಾಲಿಫಿಕೇಷನ್ ಏನಂತಂದರೆ ಸಂಗೀತ. ಅವರಿಗೆ ಸಂಗೀತ ಬಂದರೆ ಹರಿದಾಸರಾಗ್ಬೋದು ಅವರು. ಆಮೇಲೆ ಒಳ್ಳೆ ಶಾರೀರ ಇರಬೇಕು ಅವರಿಗೆ. ಅಂಥ ಮನೆಯಲ್ಲಿ ಅವ್ರು ಹುಟ್ಟಿದ್ದಾರೆ. ಅವ್ರಿಗೆ ಸಂಗೀತ ನಾನು ಹೇಳ್ತಾ ಇದ್ದೆ, ಅವ್ರಿಗೆ ಹೇಳಿದ್ದಾರೆ ನೀವು ಸಂಗೀತ ಕಲಿತ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದೀರಾ ಸರ್ ನೀವು ಅಂತ. ಇಲ್ಲ ನಾನು ನಿಜವಾಗಿ ಅನ್ನೋ ತುಂಬ ಆತ್ಮೀಯಾಗಿ ಮಾತಾಡ್ದೆ. ಇಲ್ಲ ನಿಮ್ಮ ಥರ ನಾನು ಕಲ್ತಿಲ್ಲ, ಕೂತ್ಕೊಂಡೆ ಅಲ್ಲ, ನಿಮಗೆಲ್ಲ ಗುರುಗಳ ಸನ್ನಿಧಾನ ಸಿಕ್ಕಿದೆ ಇದಿದೆ. ನಾನು ಹೇಳಿದೆ ಆ ಥರ ಏನಿಲ್ಲ, ನೀವು ಮಾಡ್ತಾ ಇರೋದು ನೀವು ಸ್ವತಃ ಗ್ರಹಣ ಮಾಡ್ತಾ ಇದ್ದೀರಾ. ನಿಮಗೆ ಗುರುಗಳು ಏನು ಸಂಗೀತನೇ ನಿಮ್ಮ ಗುರುಗಳು. ನನಗೆ ಶ್ಯಾಮಲಾ ಬಾಯಿಯವರ ಗುರುಗಳು, ನಿಮ್ಗೆ ಸಂಗೀತನೇ ನಿಮ್ಮ ಗುರು ಅಂತ ನಾನು ಹೇಳಿ ಅವರಿಗೆ ತುಂಬ ಇದು ಮಾಡ್ತಾ ಇದ್ದೆ. ಆಮೇಲೆ ಅವರು ಅದನ್ನು ಇದು ಸಾಯಿ ಸುಪ್ರಭಾತವನ್ನು ಕಳಿಸಿಕೊಟ್ರು. ಅವರು ಅದನ್ನು ನನ್ನ ಹಾಡನ್ನು ಕೇಳಿ ನನ್ನ ಶಾರಿಯನ್ನು ಕೇಳಿ ತೆಲುಗಲ್ಲಿ ಬರೆಸಿ, ಆಮೇಲೆ ನರಸಿಂಹ ಶರ್ಮಾ ಅಂತ ಒಬ್ಬರಿದ್ರು ಅವಕ್ಕೆ ಬರೆಸಿಬಿಟ್ಟು 54 ಮಾಡೋಣ 108 ಬೇಡ ಅಂತ ಮಾಡಿ ಹೇಳಿಬಿಟ್ಟು ಇದಕ್ಕೆ ಮಾರ್ಕೆಟಿಂಗಿಗೆಲ್ಲ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದು ಒಂದೇ ಸರಿ ಶಿರಡಿಲಿ ರಿಲೀಸ್ ಆಯಿತು. ಎಲ್ಲ ಕನ್ನಡ, ಮರಾಠಿ ಮತ್ತು ತೆಲುಗನ್ನು ಬಾಲು ಅವರು ಹಾಡಿದ್ದು. ಇಂತಹ ಒಂದು ಗಾಯಕನ ಜೊತೆಗೆ ಕುತ್ಕೊಳ್ಳಿಕ್ಕೆ ನನಗೆ ಆಗ ಒಂದು 3 ಗಂಟೆ ಇದೆಯಲ್ಲ, ಇಟ್ ವಾಸ್ ಎಕ್ಸಲೆಂಟ್ ಟೈಮ್ ಇನ್ ಮೈ ಲೈಫ್. ಈ ನೆನಪನ್ನು ಹೇಳಬೇಕಂತ ಹೇಳ್ತಾ ಇದ್ದೇನೆ. ಎಲ್ರಿಗೂ ತಾವೆಲ್ಲರೂ ಈ ಕರೋಕೆ ಇದರಲ್ಲಿ ಹಾಡ್ತಾ ಇದ್ದೀರಾ. ಆಮೇಲೆ ನಿಮಗೂ ಅಷ್ಟೇ ಆ ಸಂಗೀತನೇ ಗುರು. ನೀವು ಕಲಿತೇ ಇರ್ಬೋದು, ನೀವು ಕೇಳ್ತಿರಲ್ಲ ಆ ಸಂಗೀತ ಕೇಳ್ತಿರಲ್ಲ, ಆ ಸಂಗೀತನೇ ನಿಮ್ಮ ಗುರು ಅಂತ ಅಂದ್ಕೊಳ್ಳಿ. ಹಾಗೆ ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿ. ಅದಕ್ಕೆ ನಮ್ಮ ಸತೀಶ್ ಅವರು ಯಾವಾಗಲೂ ನಿಮ್ಮ ಹಿಂದೆ ಇದ್ದಾರೆ. ಇವತ್ತಿನ ಅವರು ಆರ್ಗನೈಸ್ ಮಾಡಿದ್ದು ಎಕ್ಸಲೆಂಟ್. ನಾನು ಕೇಳಿ ನಂಗೆ ಭಾರಿ ಖುಷಿ ಆಯಿತು. ಹೀಗೆ ನಾವು ಸಾಮಾನ್ಯ ಇದು ನಮ್ಮ ಸಂಗೀತದ ಹೆಸರು ಮೊದಲು ಹಾಕಿದ್ದಾರೆ ಅವರಲ್ಲಿ, ಸರಸ್ವತಿ ವಿದ್ಯಾಲಯ ಅಂತ. ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಕೆಲಸ ಆಗಲಿ ನಿಮ್ಮ ಕೈಯಿಂದ, ನಿಮ್ಗೆ ಒಳ್ಳೆ ಕೀರ್ತಿ ಬರಲಿ. ಆಮೇಲೆ ನಿಮಗೆ ಇಚ್ಛಾಶಕ್ತಿ, ಧನಶಕ್ತಿ, ಕ್ರಿಯಾಶಕ್ತಿ ಎಲ್ಲ ಸೇರಿ ಬರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸ್ವರದ ಸರದಾರನೇ ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವನೇ ಬಾಲಸುಬ್ರಹ್ಮಣ್ಯಂ ನಮ್ಮ ಎದೆಯಾಳದ ದನಿಯೇ ಎಸ್ಪಿಬಿ ಸ್ವರಾರ್ಚನೆ ಎಸ್ಪಿಬಿ ಸ್ವರಾರ್ಚನೆ.
ನಿಮ್ಮ ಹುಟ್ಟು ಹಬ್ಬದ ಸುದಿನದಲ್ಲಿ 80ರ ಸಂಭ್ರಮದ ಹರಕೆಯಲ್ಲಿ ಕನ್ನಡ ನಾಡಿನ ಮನೆ ಮನದಲ್ಲೂ ನಿಮ್ಮದೇ ನೆನಪಿನ ಗಾನ ಸುಧೆ ನಿಮ್ಮ ಸ್ವರ ಸಾಗರವು ತುಂಬಿ ಹರಿದಿದೆ ಭಾವಲೋಕದ ಬಾಗಿಲು ತೆರೆದಿದೆ ಕಾಲ ಕಳೆದರು ಮಾಸದ ಧ್ವನಿಯೇ ನಿಮ್ಮ ಹಾಡೇ ನಮಗೆ ಜೀವ ಸೇಲೆ PM ಭಟ್ಟು ಗಾನದ ಹಬ್ಬವಿದು ಮುಂಜಾನೆಯಿಂದ ಸಂಜೆಯವರೆಗೆ 80 ಗೀತೆಗಳ ಸರಮಾಲೆ ನಿಮ್ಮ ಪಾದಕ್ಕೆ ಸಮರ್ಪಣೆ ಈಶ್ವರಾರ್ಚನೆ ಬಾಲು ಸರ ನಿಮಗೆ ಕೋಟಿ ವಂದನೆ ಇಂದಿನ ಗಾಯಕರ ಕಂಠದಲ್ಲಿ ನೀವೇ ತೇಲಿ ಬನ್ನಿ SPB ಎಂಬತ್ತರ ಈ ವೇದಿಕೆಗೆ ಬೆಳಕಾಗಿ ಬನ್ನಿ ಬಾಲು ಸರ್ ಬಾಲು ಸರ್ ಕಲಾಭೂಮಿಯ ವೇದಿಕೆಯಿಂದ ನಿಮಗೆ ಸ್ವರಾಂಜಲಿ